ಹೊಸ ಆಟಗಾರ ಪ್ರಜ್ವಲ್ ಎಂಟನ್ನು ಪಡ್ಕೊಳ್ತಾ ಇದೆ. ಬೌಲರ್ಸ್ ಬ್ಯಾಟ್ರಿ ಹಂತಲ್ಲಿ ಸೀಮಾರೆ ಕ್ಯಾಚನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಆಜಾದ್ ಮೈದಾನದಲ್ಲಿ ಇವಾಗ ಡ್ಯಾನಿ ಇಕ್ಬಾಲ್ ನಂತರ ಆರಂಭವನ್ನು ಪಡ್ಕೊಳ್ತಾ ಇದೆ. ತಳಮಟ್ಟ 5-1. ಮತ್ತೆ 4 ಚೆಂಡಿಗಾಗಿ ಮತ್ತೆ ಬೀಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚೆಂಡು ಬಸುತ್ತಮಲ್ಲಿ ಹೊರತದಲ್ಲಿ ಏಳನೇ ಹುದಾರಿ ಆಘಾತವನ್ನು ಕಾಣ್ತಾ ಇದೆ. ಕಾರ್ತಿಕ್ ಔಟ್. 5-2 ಮೊದಲ ಚಾಲ್ತಿಯ ಅಂತಿಮ ಒಂದಷ್ಟು ಮಾತುಕೊಳ್ತಾ ಇದೆ. ಹೊಸ ಆಟಗಾರ ಆಸ್ಕರ್ ಅಂಕದ ಒಳ ಪ್ರವೇಶವನ್ನು ಕಾಣ್ತಾ ಇದೆ. ವೀರ ವೈಸಲ ಮಬ್ಬುಕಟ್ಟೆಯ ಪರವಾಗಿ ಶೈಲೇಶ್ ಮೊದಲ ಚಾಲ್ತಿ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ಹಂತಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಫಸ್ಟ್ ಓವರ್ ಸ್ಕೋರ್ ವಾಸ್ ಆನ್ 5, ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ವೀರ ವೈಸಲ ಬಬ್ಬುಕಟ್ಟ ಇನ್ನಿಂಗ್ಸ್ ಮುಂದುವರಿಕೆ ಹಾಗೆಯನ್ನು ಪಡ್ಕೊಳ್ತಾ ಇದೆ. ಮೂವತ್ತ 6 ಚೆಂಡುಗಳ ಪಂದ್ಯಾಕೂಟ ಆರಂಭಿಕ ಹಂತದ 6 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 30 ಎಸೆತ ಅದೆಷ್ಟುಗಳನ್ನು ದಾಖಲಿಸಿದ್ದಾರೆ ವೀರ ವೈಸಲ ಬಬ್ಬುಕಟ್ಟ ಆಟಗಾರರು ಕಾದಾಡಬೇಕಾಗಿದೆ. ಒಂದನೇ ಪ್ರಜ್ವಲ್, ಇನ್ನೊಂದು ಆಸ್ಕರ್. ಎರಡನೇ ಓವರ್ಗಾಗಿ ಸ್ವಸ್ತಿಗೆಯಾದ ಪ್ರಥಮೇಶ್ ಪರಿಚಯ ಮಾಡಿಕೊಡ್ತಾ ಇದೆ. ಷಗಳಿ ಭಾಗದಲ್ಲಿ ಪ್ರಜ್ವಲ್, ತಳಮಟ್ಟ 5-2. ಎಸೆದ ಚೆಂಡು ಹಂತಲ್ಲಿ ಸೀಮಾರಕ್ಕೆ ಹೊರವಾಗಲು ಕ್ರಮಿಸಿದ ಸಿಕ್ಸರ್. ಮೊದಲ ಸಿಕ್ಸರ್ ಪ್ರಜ್ವಲ್ ದಾಖಲಿಸಿದ್ರು. ಅಂತ ಪದ ತಳಮಟ್ಟ 11 ದಾಖಲಿಸ್ತಾ ಇದೆ ವೀರ ವೈಸಲ ಬಬ್ಬುಕಟ್ಟ. ಮೂರ ಚೆಂಡಿಗೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟು ಇವಾಗ ಪ್ರಥಮೇಶ್ ಚಾಲ್ತಿ 2 ಚೆಂಡಿಗಾಗಿ. ಎರಡನೇ ಚೆಂಡು ಓಟದಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಪಡ್ಕೊಳ್ತಾ ಇದೆ. ಎಸೆದ 3ನೇ ಚೆಂಡು ಈ ಹಂತದಲ್ಲಿ 1 ಓಟಕ್ಕೆ ಅವಕಾಶ ಮಾಡಿತಾಳೆ. ಮೊತ್ತ 12.
ಬ್ಲಾಕರ್ ಹೋದರೆ ಚೆಂಡು. ಓಟಗಳಿಗೆ ಪ್ರಥಮೇಶ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಳ ಮತ್ತು 12 ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಪ್ರಥಮೇಶ್ ಚಾಲ್ತಿ 5ನೇ ಚೆಂಡಿಗಾಗಿ. ಎಸೆದ 5ನೇ ಚೆಂಡು ತನ್ಮುಖಾಂತರವಾಗಿ LBW ಆಸ್ಕರ್ ಉದಾಹರಣೆ ಒಪ್ಪಿಸಿದ್ರು. 3ನೇ ಉದಾಹರಣೆ ಆಘಾತವನ್ನು ಕಾಣ್ತಾ ಇದೆ. ವೀರ ಹೊಯ್ಸಳ ಬಬ್ಬುಕಾಟ 12ಕ್ಕೆ 3. ಹೊಸ ಆಟಗಾರ ನಿತಿನ್ ಶೇಖರ್ ಭಾಗದಲ್ಲಿ ಪ್ರಥಮ ಅಂತಿಮ ಚೆಂಡಿಗಾಗಿ. ಎಸೆದ ಅಂತಿಮ ಚೆಂಡು ಹಾತಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತಣ ಮೊತ್ತ 12ಕ್ಕೆ 4. ಆರಂಭಿಕ ಹಂತದ ಒತ್ತಡ ಸಿಲುಕ್ತಾ ಇದೆ. ವೀರ ಹೊಯ್ಸಳ ಬಾಬುಕಾಟ ಪವರ್ ಪ್ಲೇ ಹಂತದ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಹೊಸ ಆಟಗಾರ ಕೌಶಿಕ್ ಮತ್ತೆ 3ನೇ ಓವರ್ಗಾಗಿ ಶೈಲೇಶ್ ಪರಿಚಯ ಮಾಡಿಕೊಡ್ತಾ ಇದೆ. ಶೈಲೇಶ್ ಚೆಂಡು ಹಾತಲ್ಲಿ ಸಾಗಾಶ ನಡೆಸಿದ್ರು. 1 ಓಟಕ್ಕೆ ಅವಕಾಶಗಳು ಬರ್ತದಲ್ಲ. ಮೊತ್ತ 13. ರಿಸ್ಕಿ 1 ಓಟವನ್ನು ದಾಖಲಿಸಿ ಹಾತಲ್ಲಿ ತಳ ಮೊತ್ತ 13ಕ್ಕೆ 4. ಶೈಲಿ 2ನೇ ಚೆಂಡಿಗಾಗಿ. ಎಸೆದ 2ನೇ ಚೆಂಡು ಬೀಸುವಂತ ಪ್ರಯತ್ನ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಶೈಲೇಶ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಬೇಡ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 3ನೇ ಓವರ್ನ 3ನೇ ಚೆಂಡಿಗಾಗಿ ಶೈಲೇಶ್ ಮಧ್ಯಸ್ಥಗಾರಿಕೆ ಹಾದಿಯಲ್ಲಿ. ಎಸೆದ 3ನೇ ಚೆಂಡು ಹೈಲೈಟ್ ಶನಿವಾರಿ ಬಹಳಷ್ಟೊಂದು ಸುಂದರವಾದ ರಿಟರ್ನ್ ಕ್ಯಾಚ್ ಇವಾಗ ಶೈಲೇಶ್ ಪಡ್ಕೊಂಡ್ರು. 5ನೇ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ವೀರ ಹೊಯ್ಸಳ ಬಬ್ಬುಕಟ್ಟೆ ನಿರೀಕ್ಷೆ ಮಾಡಿ ಹೊಡೆತಗಳು ಬರ್ತಾ ಇಲ್ಲ. ಆಟಗಾರರ ಪೆವಿಲಿಯನ್ ಪರೇಡ್ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. 13ಕ್ಕೆ 5. ಹೊಸ ಆಟಗಾರ ಗುರು ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ವೀರ ಹೊಯ್ಸಳದ ಪರವಾಗಿ. ಶೈಲು 4ನೇ ಚೆಂಡಿಗಾಗಿ. ಎಸೆದ 4ನೇ ಚೆಂಡು ಗುರು 1 ಓಟವನ್ನು ದಾಖಲಿಸಿದ್ರು. ತಂಡ ಮೊತ್ತ 14. ಚಾಲ್ತಿ 5ನೇ ಚೆಂಡು ಮತ್ತೆ ಓಟಗಳಿಗೆ ಶೈಲು ಅವಕಾಶ ಮಾಡಿಕೊಡ್ತಾ ಇಲ್ಲ. 3ನೇ ಓವರ್ ಚಾಲ್ತಿ ಅಂತಿಮ ಒಂದೆಸ್ತವಾಗಿ ಉಳ್ಕೊಳ್ತಾ ಇದೆ. ಎಸೆದ ಚೆಂಡು ಹಂತಲ್ಲಿ ಬಹಳಷ್ಟೊಂದು
ಸುಂದರದ ಕ್ಷೇತ್ರ ನಡೆಸಿದ್ರು, ಸಿಕ್ಸರ್ ಲಟಾಯಿಸಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಕ್ಕೆ ಅವಕಾಶಗಳು ಬರ್ತಾ ಇದೆ. ಮುಕ್ತಾಯ ಕಟ ಓವರ್ಗಳ ಸಂಖ್ಯೆ 3. ಆರಂಭಿಕ ಹಂತದ 18 ಚೆಂಡುಗಳ ಮುಕ್ತಾಯ. ತಳಮತ 16ಕ್ಕೆ 5. ಅಂತಿಮ ಹಂತದ 18 ಎಸೆತ. ಅದೆಷ್ಟನ್ನು ದಾಖಲಿಸಿದ್ದಾರೆ ವೀರ ಹೊಯ್ಸಳ ಆಟಗಾರರು ಕಾದೊಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯ ಸಿದ್ಧತೆಯಲ್ಲಿರಬೇಕು. ಮೊಗವೀರ 11 ಉಲ್ಲಾಲ್ ವರ್ಸಸ್ ಎಂಎಫ್ಸಿ ಮುಕ್ಕಚೇರಿ. 2 ತಂಡ ಕೂಡ ಸಿದ್ಧತೆಯಲ್ಲಿ ಹಿರಿಯ ಕರೆಂಟ್ ರವಾನಿಸ್ತಾ ಇದ್ದಾವೆ. ನಾಲ್ಕರ ಓವರ್ಗಾಗಿ ಮತ್ತೆ ಪ್ರಥಮ ಪರಿಚಯ ಮಾಡಿಕೊಡ್ತಾ ಇದೆ. ನಾಲ್ಕನೇ ಓವರಿನ ಮೊದಲ ಚೆಂಡು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಗೂಟದ ಹಿಂಬದಲ್ಲಿ ರಿಯಾಜ್ ಬಹಳಷ್ಟು ಒಂದು ಚುರುಕಿನ ಗೂಟಾಕ್ಷನ್ ನಡೆಸ್ತಾ ಇದ್ದಾರೆ. ಮತ್ತೆ ಪ್ರಥಮೇಶ್ 2ನೇ ಚೆಂಡಿಗಾಗಿ ಬ್ಲಾಕರ್ ಬಂದ್ರೆ ಚೆಂಡು. ಹಂತಲ್ಲಿ ರಿಸ್ಕಿ ಓಟವನ್ನು ಗಳಿಸುವಂತ ಬರದಲ್ಲಿ 6ನೇ ಉದಾಹರಣೆ ಕಳ್ಕೊಳ್ತಾ ಇದೆ ವೀರ ಹೊಯ್ಸಳ ಬಬ್ಬುಕಟ್ಟೆ. 16ಕ್ಕೆ 6. ಈ ಒಂದು ಪಂದ್ಯ ನೇರ ಪ್ರಸಾರಣ ಬಿತ್ತರಿಸ್ತಾ ಇದೆ ಕನ್ನಡ ನಾಡಿನ ಮತ್ತೊಂದು ಜನಪ್ರಿಯ ಸಂಸ್ಥೆ ಯೂಟ್ಯೂಬ್ ಚಾನಲ್ M9 ಸ್ಪೋರ್ಟ್ಸ್. ಹೊಸ ಆಟಗಾರ ಧೀರಾಜ್ ಅಂಟಿಯನ್ನು ಪಡ್ಕೊಳ್ತಾ ಇದೆ ವೀರ ಹೊಯ್ಸಳದ ಪರವಾಗಿ. ತಳಮತ 16ಕ್ಕೆ 6. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಈ ಹಂತದಲ್ಲಿ ಧೀರಾಜ್ ಒಂದು ಓಟವನ್ನು ದಾಖಲಿಸಿ ತಳಮತ 17ಕ್ಕೆ ತಲುಪ್ತಾ ಇದೆ. ಪ್ರಥಮೇಶ್ 4ನೇ ಓವರ್ ಚಾಲ್ತಿಯ 4ನೇ ಚೆಂಡಿಗಾಗಿ. ಅದೇ 4ನೇ ಚೆಂಡು ಹೈಲೈಟ್ ಶೂಟ್. ಈ ಬಾರಿ ದೀಚು ಸುಂದರದ ಕ್ಯಾಚ್ ಅನ್ನು ಪಡ್ಕೊಂಡ್ರು. 7ನೇ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ನಿರೀಕ್ಷೆ ಮಾಡೋ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಹೊಂದಾಣಿಗೆ ಜೊತೆ ಆಟಗಳು ಬರ್ತಾ ಇಲ್ಲ. ಹಂತದಲ್ಲಿ ಮತ್ತೆ ಉದಾರಿ ಆಘಾತವನ್ನು ಕಾಣ್ತಾ ಇದೆ ವೀರ ಹೊಯ್ಸಳ. ತಳಮತ 17 7ನೇ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಕಾರ್ತಿಕ್ ಎಂಟ್ರನ್ನು ಪಡ್ಕೊಳ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಓವರ್ 5ನೇ ಚೆಂಡು ವೈಡ್ ಎಂಬ ಸೂಚನೆ ರವಾನಿಸಿದ್ರು. ಅತಿರಿಕ್ತ ಖಾತೆಯಲ್ಲಿ 1 ಓವರ್ ಹೆಚ್ಚು. ತಳಮತ 18ಕ್ಕೆ ತಲುಪ್ತಾ ಇದೆ. ಎಸೆತ ಚೆಂಡು. ಈ ಹಂತದಲ್ಲಿ ಕಾರ್ತಿಕ್ 1 ಓಟವನ್ನು ದಾಖಲಿಸಿದ್ರು. 1 ಓವರ್ ಸೇರ್ಪಡೆ. ತಳಮತ 19 ಓಟವನ್ನು ದಾಖಲಿಸ್ತಾ ಇದೆ.
ಪ್ರಥಮ ಚಾಲ್ತಿ ಅಂತಿಮ ಚೆಂಡಿಗಾಗಿ. ಚಾಲ್ತಿ ಅಂತಿಮ ಚೆಂಡು ಭಾಷುತ ಮರಿತ ಹೊಡೆತ ಈ ಬಾರಿ ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ತಳ ಮೊತ್ತ 20ಕ್ಕೆ 7. ಇನ್ನೂ ಕೂಡ ಮೊದಲ ಓವರ್ ಚಾಲ್ತಿ ಮೊದಲ ಇನ್ನಿಂಗ್ಸ್ 12 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಐದನೇ ಓವರ್ಗಾಗಿ ಸ್ವಸ್ತಿಗೆ ಇವಾಗ ಗೌತಮ್ ಪರಿಚಯವನ್ನು ಮಾಡಿಕೊಳ್ತಾ ಇದೆ. ಗೌತಮ್ 5ನೇ ಓವರ್ನ ಮೊದಲ ಚೆಂಡಿಗಾಗಿ. ಗೌತಮ್ ಚೆಂಡು ಈ ಹಂತದಲ್ಲಿ ರಾಜೇಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. 8ನೇ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಸುದೇಶ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಎಸೆತ ಚೆಂಡು ರಿಸ್ಕಿ ಓಟವನ್ನು ಗಳಿಸುವ ವರದಲ್ಲಿ ಮತ್ತೊಂದು ಹುದರಿ ಆಘಾತವನ್ನು ಕಾಣ್ತಾ ಇದೆ. 9ನೇ ಹುದರಿ ಇವಾಗ ಪೆವಿಲಿಯನ್ ಹಾದಿಯನ್ನು ಹಿಡಿತಾ ಇದೆ. ತಳ ಮೊತ್ತ 20ಕ್ಕೆ 9. ಈ ಹೊತ್ತಲ್ಲಿ ಚಿರಾಗ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ತಳ ಮೊತ್ತ 20ಕ್ಕೆ 9. ಎಸೆತ ಚೆಂಡು ಭಾಷುತ ಮರಿತ ಹೊಡೆತ ಈ ಬಾರಿ ಸೀಮಾರೆ ಕ್ಯಾಚಿನಲ್ಲಿ 6 ಷಡ್ಕ ರೋಟದ ಸೇರ್ಪಡೆ. ತಳ ಮೊತ್ತ 26. ಮೊತ್ತ ಗೌತಮ್ 4ನೇ ಚೆಂಡಿಗಾಗಿ. ಎಸೆತ 4ನೇ ಚೆಂಡು ನಿರೀಕ್ಷೆ ಮಾಡೋ ಹೊಡೆತಗಳು ಬರ್ತಾ ಇಲ್ಲ. 1ರ ಯಶಸ್ಸನ್ನು ಪಡ್ಕೊಂಡು ತಳ ಮೊತ್ತ 27 ರನ್ ದಾಖಲಿಸ್ತಾ ಇದೆ. ಗೌತಮ್ ಚಾಲ್ತಿ 5ನೇ ಚೆಂಡಿಗಾಗಿ. ಚಾಲ್ತಿ 5ನೇ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳೇ ಗೌತಮ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಠ್ಯವನ್ನು ಪಡ್ಕೊಳ್ತಾ ಇದೆ. 5ನೇ ಓವರ್ ಚಾಲ್ತಿಯ ಅಂತಿಮ ಒಂದು ಚೆಂಡಿಗಾಗಿ ಮತ್ತೆ ಗೌತಮ್ ಹೆಸರಿಗೆ ಹಾದಿಯಲ್ಲಿ. ಅಂತಿಮ ಚೆಂಡು ಡಿಫೆನ್ಸ್ ಮಾಡುವಂತ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ಆರಂಭಿಕ ಹಂತದ 30 ಚೆಂಡುಗಳ ಮುಕ್ತಾಯ. ತಳ ಮೊತ್ತ 27ಕ್ಕೆ 9. ಅಂತಿಮ ಹಂತದ 6 ಎಸೆತಗಳು ಅದೆಷ್ಟು ಓಟವನ್ನು ದಾಖಲಿಸಿಕೊಂಡು ವೀರ ವೈಸಲ ಬಬ್ಬುಘಟ್ಟ ಆಟಗಾರರು ಸ್ವಸ್ತಿ ಕ್ರಿಕೆಟರ್ಸ್ಗೆ ಟಾರ್ಗೆಟ್ ಸಂಖ್ಯೆನ
ನಿಗದಿಪಡಿಸ್ತಾರೆ, ಕಾದೋಡಬೇಕಾಗಿದೆ. ಅಂತಿಮ ಓವರ್ಗಾಗಿ ಸ್ವಸ್ತಿಕ್ ಇವಾಗ ನವಾಜ್ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಸ್ವಸ್ತಿಕ್ ಪರವಾಗಿ ಮೊದಲ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎಸೆಗಾರ ನವಾಜ್ ಇವಾಗ ಸರಿಗೆ ಹಾದಿಯಲ್ಲಿ ನವಾಜ್ ಎಸೆದ ಮೊದಲ ಚೆಂಡು ದೀಚು ಸುಂದರದ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಹಂತಲ್ಲಿ ವೀರ ಹೊಯ್ಸಳ ಬಬ್ಬುಗಡ್ಡ ಸರ್ವ ಪತನವನ್ನು ಕಾಣ್ತಾ ಇದ್ದಾನೆ. ಮತ್ತು 27 ಸ್ವಸ್ತಿಕ್ ಜಯಕ್ಕಾಗಿ 28 ಓಟವನ್ನು ದಾಖಲಿಸಬೇಕಾಗಿದೆ. ಮುಂದಿನ ಪಂದ್ಯಾಟಕ್ಕೆ ಬರಬೇಕು ಮೊಗವೇಟ್ಸ್ 11 ಉಲ್ಲಾಲ್. ಅದೇ ರೀತಿಯಾಗಿ MFC ಮುಖಚೇರಿ ಆಟಗಾರರು ಮೂವತ್ತಾರು ಎಸೆತ 28 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಸ್ವಸ್ತಿಕ್ ಜಯಕ್ಕಾಗಿ. ಎಸೆದ ಮೊದಲ ಚೆಂಡು ಈ ಹಂತದಲ್ಲಿ ತೊಡಕಾಟ ಆರಂಭವನ್ನು ಪಡ್ಕೊಳ್ತಾ ಇದೆ. ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಆಜಾದ್ ಕಲ್ಲಾಪಿನ ಹಿರಿಯ ಆಟಗಾರರು ಸಿದ್ದಿಕ್ ಅವರು. ಅವರಿಗೂ ಕೂಡ ಈ ಹಂತದಲ್ಲಿ ಆತ್ಮೀಯ ಆದರಣೀಯವಾಗಿ ಸ್ವಾಗತ ಕೂಡ ಬಯಸ್ತಾ ಇದ್ದಾವೆ. ಎರಡನೇ ಚೆಂಡು ಈ ಹಂತದಲ್ಲಿ ಸೀಮಾರೆ ಕ್ಯಾಂಚನ್ನು ಕ್ರಮಿಸಿದ ಸಿಕ್ಸರ್.
ಬೀಚ್ ಇವಾಗ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಆರಂಭಿಕ ಹಂತದ 2 ಚೆಂಡುಗಳ ಮುಕ್ತಾಯದಲ್ಲಿ ತಳ ಮೊತ್ತ 7. ಮತ್ತೆ ಚಿರಾಗ್ 3ನೇ ಚೆಂಡಿಗಾಗಿ. ಮೊದಲ ಓವರ್ನ 3ನೇ ಚೆಂಡು. ತಮರಿದ ಹೊಡೆತ ಈ ಹಂತದಲ್ಲಿ ಮತ್ತೆ ಸಿಕ್ಸರ್ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ದೀಚು ಇವಾಗ ಸಿಡಿಲ ಬರೆದ 2 ಸಿಕ್ಸರ್ ಅನ್ನು ದಾಖಲಿಸಿದ್ದು. ಅಂಕಿಅಂಶ ಪಟ್ಟಿ ತಳ ಮೊತ್ತ 13. ಒಂದು ಟಾರ್ಗೆಟ್ ಸಂಖ್ಯೆ. ಇವಾಗ 13 ಓಟವನ್ನು ದಾಖಲಿಸ್ತಾ ಇದೆ. ಇದು ಕೂಡ ಜಯಕ್ಕಾಗಿ 15ರ ಅವಶ್ಯಕತೆ. ವ್ಯವಸ್ಥಿತ ಚೆಂಡು. ಈ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಲ್ಲಾಪು 5ನೇ ಚೆಂಡು. ಮತ್ತೆ ಬೇಯಿಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾರ್ಮಲ್ ಸೇರ್ಪಡೆ. ಮೊದಲ ಓವರ್ ಚಾಲ್ತಿಯ ಅಂತಿಮ 1 ಎಸೆತ ಬಾಕಿಳ್ಕೊಳ್ತಾ ಇದೆ. ಚಿರಾಗ್ ಅಂತಿಮ ಚೆಂಡಿಗಾಗಿ. ಚಿರಾಗ್ ಟು ದೀಚು. ಮೊದಲ ಓವರ್ ಅಂತಿಮ ಚೆಂಡು. ದೀಚಿ 1 ಓಟವನ್ನು ದಾಖಲಿಸಿದ್ರು. ಮುಕ್ತಾಯ ಕಂಡ ಆರಂಭಿಕ ಹಂತದ 6 ಚೆಂಡುಗಳು. ತಡ ಮೊತ್ತ 14. ಜಯಕ್ಕಾಗಿ ಇನ್ನೂ ಕೂಡ 14 ಓಟಗಳು ಬರಬೇಕಾಗಿದೆ. 30 ಎಸೆತ 14ರ ಅವಶ್ಯಕತೆ. ಅಲ್ಲಿ ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕೆ ಬರಬೇಕು. ಮೊಗವೇಡ್ಸ್ 11 ಉಲ್ಲಾಳದ ರೀತಿಯಾಗಿ ಎಂಎಫ್ಸಿ ಮುಕ್ಕಾಚೇರಿ ಆಟಗಾರರು. ಎರಡನೇ ಓವರ್ಗಾಗಿ ಗುರು ಪರಿಚಯ ಮಾಡಿಕೊಡ್ತಾ ಇದೆ. ಗುರು ಎಸೆದ ಮೊದಲ ಚೆಂಡು. ಈ ಹಂತದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸಿದ ಸಿಕ್ಸರ್. ತಳ ಮೊತ್ತ 20. ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಎರಡನೇ ಚೆಂಡು. ಹಂತದಲ್ಲಿ ಕ್ಯಾಚ್ ಮಾಡಿಕೊಳ್ಳಲು ಅವಕಾಶವಿತ್ತು. ಕೇವಲ 1 ಓಟಕ್ಕೆ ಅವಕಾಶ ಮಾಡಿಕೊಡ್ತಾನೆ. ತಳ ಮೊತ್ತ 21. ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. ಎಸೆದ 3ನೇ ಚೆಂಡು. ಹೈ ಲೆಫ್ಟ್ ಹ್ಯಾಂಡ್ ಶಾಟ್. ಈ ಬಾರಿ ಈ ಹಂತದಲ್ಲಿ ಬಹಳಷ್ಟು ಸುಧಾರಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಸ್ವಸ್ಥ ಕ್ರಿಕೆಟರ್ಸ್. ದೀಚು ಬ್ಯಾಕ್ ಟು ಪೆವಿಲಿಯನ್. ಗುರು ಮತ್ತೆ 4ನೇ ಚೆಂಡಿಗಾಗಿ. ಯುವಸಂತ ಚೆಂಡು. ಈ ಹಂತದಲ್ಲಿ ನವಾಜ್ ಓಟನ್ನು ದಾಖಲಿಸಿದ್ರು. ತಳ ಮೊತ್ತ 22.
ಸ್ವಸ್ತಿ ಕ್ರಿಕೆಟ್ ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. ಬ್ಲಾಕರ್ ಮಾಡಿರೋ ಚೆಂಡು ಹತ್ತಲ್ಲಿ ಲೆಗ್ ಬಾಯ್ಸ್ ಮುಖಾಂತರವಾಗಿ 1 ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ 23. ಎಸೆತ ಚೆಂಡು ಹತ್ತಲ್ಲಿ ನವಾಜ್ ಕ್ಲೀನ್ ಬೌಲ್ಟ್. ಮೂರನೇ ಓವರ್ಗಾಗಿ ವೀರ ವಯಸ್ಸಲ್ಲಿ ಇವಾಗ ಧೀರಾಜ್ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾಳ. ಮತ್ತೆ 23 ಜಯಕ್ಕಾಗಿ 24 ಎಸೆತ 5 ಓಟಗಳು ಬರಬೇಕಾಗಿದೆ. ಈ ಎಸೆದ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಚಾಲ್ತಿ ಎರಡನೇ ಚೆಂಡು ಹೈ ಲಾಫ್ಟರ್ ಶಾಟ್. ಈ ಬಾರಿ ಬಹಳಷ್ಟೊಂದು ಸುಂದರ ರಿಟರ್ನ್ ಕ್ಯಾಚ್ ಅನ್ನು ಇವಾಗ ಧೀರಾಜ್ ಪಡ್ಕೊಂಡ್ರು. ಮತ್ತೊಂದು ಹೋದರಿ ಆಘಾತವನ್ನು ಕಾಣ್ತಾ ಇದೆ ಸೊಸೆ ಕ್ರಿಕೆಟರ್ಸ್. ಅಲ್ಲಿ ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕೆ ಬರಬೇಕು. MFC ಮುಕ್ತಾಚಾರ್ಯ ಅದೇ ರೀತಿಯಾಗಿ ಮೊಗಬೇಟ್ಸ್ 11 ಎಲ್ಲ ಆಟಗಾರರು ಶಿಪ್ರಯದಲ್ಲಿ ಬಂದ ಕರೆಂಟ್ ರವಾನಿಸ್ತಾ ಇದ್ದಾವೆ. ಹೊಸ ಆಟಗಾರ ರಾಜೇಶ್ ಅಂಕಳ ಒಳ ಪ್ರವೇಶ ಗಡ್ಕೊಳ್ತಾ ಇದೆ ಶಾಸ್ತ್ರಿ ಕ್ರಿಕೆಟರ್ಸ್ ಪರವಾಗಿ. ರಾಜೇಶ್ ಗೆಸ್ತಂತ ಚೆಂಡು ಹದ್ದಲ್ಲಿ ರಾಜೇಶ್ ಒಂದೋಡನ್ನು ದಾಖಲಿಸಿದ್ರು. ತಂಡ ಮತ್ತೆ 24 ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ. ಧೀರಾಜ್ 4ನೇ ಚೆಂಡಿಗಾಗಿ ಧೀರಾಜ್ 4ನೇ ಚೆಂಡು ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. 1ರ ಹೆಚ್ಚುವರಿ ಅಂಕಿಅಂಶ ಪಡೆದ ತಂಡ ಮತ್ತೆ 25 ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಧೀರಾಜ್ 5ನೇ ಚೆಂಡಿಗಾಗಿ ಧೀರಾಜ್ 5ನೇ ಚೆಂಡು ಸ್ಟ್ರೈಕ್ ಪ್ರಯತ್ನಗಳು ಯಶಸ್ಸಾಗಿ ಪಡ್ಕೊಂಡ್ರು. 1ರ ಹೆಚ್ಚುವರಿ ತಂಡ ಮತ್ತೆ 26ಕ್ಕೆ ತಲುಪ್ತಾ ಇದೆ. ಮತ್ತೆ ಕಟ್ ಮಾಡುವಂತಹ ಪ್ರಯತ್ನ ರಿಸ್ಕ್ ಓಡನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ಪಂದ್ಯ ಸಮಬಲವನ್ನು ಸಾಧಿಸ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ.
ಹಲೋ, ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಅಂಕಿಅಂಶ ಪಡೆದ ಮತ್ತೆ 27-18 ಎಸೆತ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಗುರು ಎಸ್ ಅಂತ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಗುರು ಎರಡನೇ ಚೆಂಡಿಗಾಗಿ ಎಸ್ ಅಂತ ಎರಡನೇ ಚೆಂಡು. ಹಂತಲ್ಲಿ ಸಾಗರ್ ಹುದರ್ ಆಟವನ್ನು ಕಾಣ್ತಾ ಇದೆ. ಹಂತಲ್ ತಳ ಮತ್ತೆ 27. ಹೊಸ ಆಟಗಾರ ನಿತಿನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಸ್ವಸ್ತಿ ಕ್ರಿಕೆಟರ್ಸ್ ಪರವಾಗಿ. ಅಂಕಿಅಂಶ ಪಡೆದ ಮತ್ತೆ 27-4. ಎಸೆತ ಚೆಂಡು. ಹಂತಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ಸ್ವಸ್ತಿ ಕ್ರಿಕೆಟರ್ಸ್. ಸಮಯ 8:40. 9 ಗಂಟೆವರೆಗೂ ಕೂಡ ಹಸ್ತಾಕ್ಷರಕ್ಕೆ ಅವಕಾಶಗಳಿರ್ತದೆ. ಅದರ ನಂತರ 1 ನಿಮಿಷ ಹೆಚ್ಚು ಕಮ್ಮಿ ಆದರೂ ಕೂಡ ಹಸ್ತಾಕ್ಷರಕ್ಕೆ ಅವಕಾಶಗಳು ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಶಿಪ್ರಗತಿಯಲ್ಲಿ ಬಂದು ಮುಂದಿನ ಪಂದ್ಯ ಆಡುವಂತಹ ಮಗವೇಟ್ಸ್ 11 ಉಲ್ಲಾಲ್, ಅದೇ ರೀತಿಯಾಗಿ MFC ಮುಕ್ಕಾಚೇರಿ ಆಟಗಾರರು ಹಸ್ತಾಕ್ಷರಿಗೆ ಬಣ್ಣದ ಕರಾಟ ಮತ್ತೊಮ್ಮೆ ರವಾನಿಸ್ತಾ ಇದ್ದಾವೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರವೇಶಿ ಸ್ವಸ್ತಿ ಕ್ರಿಕೆಟರ್ಸ್ ಪರವಾಗಿ 2 ಕೋಟದಲ್ಲಿ 11 ಓಟಕ್ಕೆ ಅವಕಾಶ ಮಾಡಿಕೊಟ್ಟು 3 ಹುದ್ದರನ್ನು ಪಡ್ಕೊಂಡ ಎಸಗಾರ ಪ್ರಥಮೇಶ್ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಾಗಿ ತಮ್ಮನ್ನೇ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಆಜಾದ್ ಕ್ರಿಕೆಟ್ನ ಹಿರಿಯ ಆಟಗಾರರಾಗಿರುವಂತಹ ಆಜಾದ್ ರೈಡರ್ಸ್ನ ಮ್ಯಾನೇಜರ್ ಕೂಡ ಆಗಿರುವಂತಹ ರಫೀಕ್ ರವರು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸೋದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. 2 ರಸಗಾರಿಕೆ ಹಾದಿಯಲ್ಲಿ 11 ಓಟವನ್ನು ಬಿಟ್ಟುಕೊಟ್ಟು 3 ಹುದಾರಿ ಯಶಸ್ಸನ್ನು ಪಡ್ಕೊಂಡಿದ್ದ ಎಸಗಾರ ಪ್ರಥಮೇಶ್. ಇವಾಗ ವೇದಿಕೆಯಲ್ಲಿ ಪಂದ್ಯಾಕೂಟದ
ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಇವಾಗ ಪ್ರಥಮೇಶ್ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅಲ್ಲಿ ಮುಂದಿನ ಪಂದ್ಯಾಟ ಮೊಗವೀರ್ಸ್ 11 ಉಲ್ಲಾಲ್ ವರ್ಸಸ್ ಎಂಎಫ್ಸಿ ಮುಕ್ಕಚೇರಿ. ಎರಡು ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ನ ಅಗ್ರಮಾನ್ಯ ಎರಡು ತಂಡಗಳು ಮುಖಾಮುಖಿಯನ್ನು ಕಾಣ್ತಾ ಇದೆ. ಒಂಬತ್ತು ಗಂಟೆವರೆಗೂ ಕೂಡ ಹಸ್ತಾಕ್ಷರಕ್ಕೆ ಅವಕಾಶಗಳಿರ್ತವೆ. ಅದ ನಂತರ ಯಾವುದೇ ಒಂದು ನಿಮಿಷ ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ಹಸ್ತಾಕ್ಷರಕ್ಕೆ ಅವಕಾಶಗಳು ಇರುವುದಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ. ಸುಪ್ರಗತಿಯಲ್ಲಿ ಬಂದು ಹಸ್ತಾಕ್ಷರವನ್ನು ನಡೆಸಿದಾಗ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದಾವೆ.
ಈ ಹಂತದಲ್ಲಿ ಮತ್ತೆ ವೀಕ್ಷಕರ ಬದಲಾವಣೆ ಮುಂದಿನ ಹಂತಕ್ಕಾಗಿ ರಾಜೇಶ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. Thank you, Hussein Manipura. Azad Cricketers Kallapu presents KK Premier League 2024. This is a 4 days League Cup knockout match. And the winners of this tournament will be getting 1 lakh cash prize and spectacular KK trophy. And runners will be getting 60,000 cash prize. MFC won the toss and elected to field first. This is today's second match. This will be played between MFC Mukkacheri versus Mogavera 11. Last 5 minutes for the signature. I request the players of both the teams to reach before the 5 minutes. And we have a live in one of the renowned YouTube channel, Yam9 Sports. Last 4 minutes remaining for the signature. Later, the player won't be allowed to play in this match. Captains, please note. ഒരു തളിക നിറയെ മട്ടനും ചിക്കനും സലാഡും മുട്ടയും വെച്ചൊരു ഒതന്റിക് യമൻ മന്തി കഴിക്കണം. ഇത് യമനിൽ നിന്നും വന്നാൽ ഈ ചങ്ങയാണ് ഫുഡ് ഉണ്ടാക്കുന്നത്. സൂപ്പ് കുടിക്കാൻ തോന്നുന്നുണ്ട്? എന്നാ പിന്നെ മട്ടൻ സൂപ്പ് കുടിക്കാം, അടിപൊളിയാ. വെറും 3300 രൂപയ്ക്ക് 12 ആൾക്ക് കഴിക്കാൻ പറ്റുന്ന ഒരു കിടിലൻ കിടക്കാച്ചി മുഷക്കൽ മന്തി.
I request the players of MFC Mukkacheri to enter the ground. Yes, the time is up. And I request the players of MFC Mukkacheri, please enter the ground. It's 9 exact. This match is played between MFC Mukkacheri versus Mogovira 11. After winning the toss, MFC Mukkacheri elected to field first. This will be 6 overs match. 2 overs will be power play. And 2 fielders will be standing outside the 30-yard circle in first 2 overs. And we have a live in one of the renowned channel, M9 Sports in YouTube. Two umpires walking towards the middle. Iqbal as the strike umpire, and in the non-strike, square leg umpire, we have Munir. I request the 12th man of both the teams to come near the mic point. ಎರಡು ತಂಡದ 12 ಆಟಗಾರರು ವೇದಿಕೆಗೆ ಬರಬೇಕು. This is second match of the today's league. In the first match, Swasti cricketers won against Veera Vaisala Babukatte. ഒരു തളിക നിറയെ മട്ടനും ചിക്കനും സാലാഡും മുട്ടയും വെച്ചൊരു ഒതന്റിക് യമൻ മന്തി കഴിക്കണം. ഇത് യമനിൽ നിന്നും വന്നാൽ ഈ ചങ്ങയാണ് ഫുഡ് ഉണ്ടാക്കുന്നത്. സൂപ്പ് കുടിക്കാൻ തോന്നുന്നുണ്ട്? എന്നാ പിന്നെ മട്ടൻ സൂപ്പ് കുടിക്കാം, അടിപൊളിയാണ്. വെറും 3300 രൂപയ്ക്ക് 12 കഴിക്കാൻ പറ്റുന്ന ഒരു കിടിലൻ കിടക്കാച്ചി മുഷക്കൽ മന്തി. I request the players of MFC Mukkacheri to enter the ground. Two batsmen walking towards the crease. Viraj and Kaushil. For the latecomers, this is a match between MFC Mukkacheri and Mogovira 11. After winning the toss, MFC Mukkacheri elected to field first. This will be a 6 overs match. 2 overs will be power play. 2 fielders will be standing outside the 30-yard circle. And in the scorer we have Mr. Jafar.
Umpire start the match. Yes. Green signal from the umpire. In the striker end we have Kaushil, and in the non-striker end we have Viraj. And in the bowling mark we have young sensation from the side of MFC Mukacheri, Mahfool. And the four important people who have played a big role in lining this crease: Mr. MH Ismail, Samir Azad, Hussein Koya, and Ibrahim Azad. Thank you very much for your cooperation. Mahfool on the bowling mark. Mahfool, first time in his over, crossing umpire Iqbal. This time right out of the block hole. Good start from Mahfool. Dot ball in the end. There was an appeal from keeper Payaz, but umpire says not out. Good start for MFC Mukacheri. Mahfool, second time in his over. Bowling to Kaushil. This time full toss ball. Chances of catch and take on. That's the end of Kaushil, and he is walking back to the pavilion without scoring any run for his team. By this, Mogavira 11 lost their first wicket. Kaushil couldn't time it properly. In the end, he is walking back to the pavilion. A new batsman, Adit, replacing Kaushil and walking towards the crease and joining Viraj. This is 6 overs match. 2 overs will be power play. 2 fielders will be standing outside the 30-yard circle. Adit, young player from the side of Mogavira 11. Taking card from umpire Iqbal. Mahfool. One more young sensation from the side of MFC Mukacheri. Here comes third time in his over. This time, good ball from Mahfool. Umpire signal as buys. And by this, Mogavira 11 have opened their account in the form of buys. Mahfool. Fourth time in his over. Bowling to Viraj, one of the experienced campaigner from the side of Mogavira 11. This time slower ball. Single declared. And by this score moves on to 2 for the loss of 1 wicket. Here comes Mahfool, 5th time in his over. Bowling to Adit. This time right out of the block hole. Lower full toss ball. Straight into the hands of keeper. Dot ball. What a start for MFC Mukacheri. Mahfool, last time in his over. Bowling to Adit. This time, right out of the bats. Umpire signal as leg byes. And after the completion of first over, score is at 3 for the loss of 1 wicket. New bowler Irfan will be bowling the second over of this innings. One more experienced bowler from the side of
MFC Mukacheri. Irfan. First time in his over. Crossing umpire Monir bowling to Adit. This time gone for a big hit in the air. Chances of catch and taken. Fires has taken a running catch in the mid-wicket region, and by this Mogavira 11 have lost their second wicket in the form of Adit, and he is walking back to the pavilion. New batsman Charan is walking towards the crease and replacing Adit. Adit gone for a big hit, but he couldn't time it properly. In the end, he is walking back to the pavilion. Irfan, good start for Irfan. Second time in his over. Bowling to new batsman Charan, a left-handed batsman. Still power play is in progress. Here comes Irfan. This time right onto the block, all outside the off stake. Dot ball in the end. Irfan, third time in his over. This time outside the off stake and umpire signal as wide. One more addition to the total in the form of extra, and score moves on to 4 for the loss of 2 important wickets. Irfan, third time in his over. This time driven towards the point region. One more addition to the total, and score moves on to 5 for the loss of 2 important wickets. This is second over in progress. Still 3 balls remaining in this over, and still power play is on. Irfan, fourth time in his over. ಟೂ ವೀಲರ್ ಬೈಕ್ ಅದನ್ನು ಹಿಂದೆಗೆ ಸರಿಸಬೇಕು. ಹೋಂಡಾ ಶೈನ್ a single from Viraj, and score moves on to 6. Irfan, fifth time in his over. Bowling to Charan. This time going for a big hit, blinded shot, the ball went straight into the hands of keeper, dot ball in the end. Irfan, last time in his over. Last ball of the power play. Irfan to Charan. This time full toss ball driven toward the mid of region, chances of run out, direct hit. Batsman would have been in trouble. And by this, batsmen have completed 1 run. After completion of 2 overs, score is at 7 for the loss of 2 wickets. Good start for MFC Mukacheri. They have restricted Mogavir Island for 7 runs in power play. Let us see how much they can score in next 4 overs. Meffel is going to bowl the 3rd over of this innings and 2nd over of his quota. Fielders will be spread outside the 30-yard circle.
Mehful. First time in his over. Bowling to Charan. This time, appeal for LB and given. That's the end of Charan's innings and he is walking back to the pavilion. What a bowling from Mehful. He is bowling very tight lines to Mogavira 11. He is not allowing them to score the runs. And by this, Mogavira 11 have lost their third wicket in the form of Charan. A new batsman, Puneet, is walking towards the crease and joining Viraj. Mehful. Second time in his over. Bowling to new batsman Puneet. This time full toss ball driven towards the cover region to the hands of Irfan. One run completed. One more addition to the total and score moves on to 8 for the loss of 3 important wicket. Mehful. Third time in his over. Bowling to Viraj. This time outside the leg stick and umpire signal as wide. One more addition to the total in the form of extra and score moves on to 9. This is third over in progress. Still 4 balls remaining in this over. For the latecomers, this is a match between MFC Mukkacheri versus Mogavira 11. Here comes Mehful. Third time in his over. This time driven towards the deep mid-wicket region. 1 run completed. One more addition to the total and score moves on to double digit 10 for the loss of 3 important wicket. Mehful, 4th time in his over. Bowling to Puneet. This time just trying to take a single and he has fumbled and that's a suicide from Puneet. It was never a single. Puneet has slipped in between and by this Mogavira 11 have lost their 4th wicket in the form of Puneet. What a bowling performance from young Mehful. New batsman Sumit is walking toward the crease and replacing Puneet and joining Viraj. Mehful, 5th time in his over. Bowling to new batsman Sumit. This time no ball signal from umpire. 1 run completed. 1+1. 2 more addition to the total and score moves on to 12 for the loss of 4 wickets. And that's a free hit for Viraj. Can he take this advantage? He was just rotating the strike early and can he take the advantage of this speed? Mehful. This time gone for a big hit. Good fielding from the deep in the fires. He has saved 2 runs for his team. And by this 2 runs score moves on to 14. Last 1 ball remaining in this 3rd over. Mehful on the bowling mark. Bowling to Viraj.
This time just driven towards the point region. One more addition to the total. And after the completion of 3 overs, score is at 15 for the loss of 4 important wickets. Well, after the drinks break, Irfan is going to bowl the 4th over of this innings and second over is of his quota. Irfan, first time in his over, bowling to Viraj, one of the experienced campaigner from the side of Mogavira 11. This time gone for a wicket and single declared. One more addition to the total and score moves on to 16 for the loss of 4 important wicket. This is 4th over in progress. Irfan on the bowling mark. Second time in his over. Irfan to Viraj. This time gone for a big hit and that's gone. Huge 6 from the bat of Viraj. And he has accelerated the score and score moves on to 22. What a shot from the bat of Viraj. As I said, he is a dangerous batsman. Viraj taking total responsibility of his team. Irfan, third time in his over. Can he restrict Virat from scoring runs? Here comes Irfan. This time just taken single up. And after the 6 just rotated the strike. And by the single score moves on to 23 for the loss of 4 wickets. This is 4th over in progress. Still 3 balls remaining in this over. Irfan, 4th time in his over. This time outside the off stick and umpire signal as wide. One more addition to the total in the form of extra and score moves on to 24. Irfan, 4th time in his over. This time right out of the block hole. Chances of 2 run. Good running between the wicket. There was a bit fumble from a fielder and batsmen have taken the advantage and completed 2 runs. 2 more addition to the total and score moves on to 26. Still 2 balls remaining in this 4th over. Irfan is bit expensive in this over. This time outside the off stick and umpire signal as wide. One more addition to the total in the form of extra and score moves on to 27. Irfan is looking some under pressure. This time lovely drive towards the long on reach and 1 run completed. One more addition to the total
And score moves on to 28. Last one ball remaining in this fourth over. Veeraj on strike. Irfan on the bowling mark. Here comes Irfan. This time driven towards the mid-off region. Dot ball in the end. And after the completion of 4 overs, score is at 28 for the loss of 4 wickets. Still 2 overs remaining in this over. Fayaz is going to bowl the 5th over of this innings. Fayaz, one of the experienced campaigner from the side of MFC Mukkacheri, is going to bowl the 5th over of this innings. Fayaz taking fresh guard from umpire Iqbal, bowling to Sumit. This time full toss ball, gone for a big hit, and that's a 6 from the bat of Sumit. By the 6, score moves on to 34. And Mogavira 11 is charging in the 5th over. Fayaz, second time in his over. This time over pitch ball driven towards the covers region and dropped by the fielder. Life for Sumit. He is a dangerous batsman. And by this single, score is at 35. Fayaz, third time in his over. Bowling to Veeraj. This time driven towards the covers region. One more addition to the total and score moves on to 36. Fayaz, fourth time in his over. This time over, full toss ball, juicy ball from Fayaz, and that's a 6 from the bat of Sumit. Fayaz is looking very expensive in his over, and by this 6, score moves on to 42. What a comeback from Mogavira 11. Fayaz has given away 2 sixes in his over, and score has jumped to 42. In no time. Fayaz, 5th time in his over. Bowling to Sumit. This time, lower full toss. Play towards the mid-on region. One more addition to the total and score moves on to 43 for the loss of 4 important wickets. Fayaz, last time in his over. Bowling to Veeraj. This time gone for a wicket. That's a huge. Going and gone. That's a huge 6 from the bat of Veeraj. And by this 6, score moves on to 49. What a over for Mogavira 11. Fayaz has given away 21 runs in his over. What a batting performance from Veeraj and Sumit. Irfan is going to bowl the last over of this innings. Fayaz was very expensive in his over. Here comes Irfan, right arm round the wicket. And this time one more 6 from the bat of Sumit. What a batting performance from Sumit. He is looking dangerous. 55 on the board.
55 on the board. Irfan has given a 6 in his first ball. And he is under pressure now. Sumit is looking very dangerous. He has hit 3 sixes. This time lower full toss, couldn't connect it properly. Played towards the deep mid wicket region. One more addition to the total and score moves on to 56. Irfan. This time full toss ball. One more 6 from the bat of Viraj. And by this 6, score moves on to 62. 52 runs partnership between Viraj and Sumit. What a batting performance from this both. Both are having lot of experience on their shoulders. And they are proving it here in Azad Kallapu ground. 62 on the board. Still 3 balls remaining in this over. Irfan. 4th time in his over. This time full toss ball driven to backwards burn. Good fielding in the deep. And 2 runs saved from the fires. 2 more addition to the total and score moves on to 64. Still 2 balls remaining in this over. Irfan, 5th time in his over. So full toss ball. And that's a 6. And Viraj has not middled it properly. And ball still went outside the boundary line for 6. By this 6, score moves on to 70. At one stage, Mogavira 11 were very low score. And after the 3rd over, they have accelerated. Here comes Irfan. Last time in his over. This time going for a wicket and that's a 6. What a batting performance. And by this 6, score moves on to 76 in 6 overs. And Mogavira 11 have set a target of 77 runs in 6 overs for MFC Mukacheri. What a match this is. What a batting performance from Sumit and Viraj. In the last over, Irfan gave away 27 runs. He has given away 4 sixes. In 2 overs, in the last 2 overs, Mogavira 11 have scored 48 runs. In the first 3 overs, Mogavira 11 were 15 runs. And after that, in 3 overs, they have scored 61 runs. Viraj has scored 40 runs for his team. And Sumit has scored 25 runs. Next match will be played between Vaisala Babukata and Mogavira 11.
I request the players of Oisala to come near the mic point for the signature. Viraj has scored 40 runs in 15 balls and Sumit has scored 25 runs in 9 balls. Can MFC Mukkacheri chase this target? They have some experienced campaigners and big hitters. Two batsmen in the middle, Fayaz MFC and Bashit. And our next commentary will be Mr. Hussain Manipura in Kannada. Over to you, Hussain Manipura. ಧನ್ಯವಾದಗಳು ರಾಜೇಶ್ ರವರೇ. ಆರಂಭಿಕ ಹಂತದಲ್ಲಿ ಮೊಗಬೇಡ್ ಸುಲೇನ್ 12ಕ್ಕೆ ಒಂದು 4 ಹೋದರೆ ಆಘಾತವನ್ನು ಕಂಡುಕೊಂಡು ಬಹಳಷ್ಟು ಒತ್ತಡದ ಸಂದರ್ಭದಲ್ಲಿ ವಿರಾಜ್ ಮತ್ತು ಸುಮಿತ್ ಬಹಳಷ್ಟು ಸಿದ್ದರಾಮಯ್ಯ ಆಟವನ್ನು ತೋರ್ಪಡಿಸಿದ್ರು. ಇವಾಗ 36 ಚೆಂಡು 77ರ ಒಂದು ಚೇಸಿಂಗ್ ಅನ್ನು ನಡೆಸಬೇಕಾಗಿದೆ ಎಂಎಫ್ಸಿ ಮುಕ್ಕಚೇರಿ ಜಯಕ್ಕಾಗಿ. ಶೇಖರಣೆ ಭಾಗದಲ್ಲಿ ಫಯಾಜ್, ನಾಶಕಿ ಭಾಗದಲ್ಲಿ ಬಾಸಿತ್ ಪರಿಚಯ ಮಾಡಿಕೊಡ್ತಾರೆ. ಮೊದಲ ಓವರ್ಗಾಗಿ ವಿರಾಜ್ ಹೆಸಗಾರಿಕೆ ಹಾದಿಯಲ್ಲಿ ವಿರಾಜ್ ಟು ಫಯಾಜ್. ಎಸದ ಮೊದಲ ಚೆಂಡು ಹೈ ಲೆಫ್ಟ್ ಶಡಿ ಬಾರಿ ಸುಮಿತ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಹುದಾರಿ ಎಸ್ ಅನ್ನ ಪಡ್ಕೊಳ್ತಾ ಇದ್ದ ಮಗವೀರ 11. ಫಯಾಜ್ ಬ್ಯಾಕ್ ಟು ಪೆವಿಲಿಯನ್. ಗಗನ ಚುಂಬಿ ಹೊಡೆತಗಳು. ಇವಾಗ ಸುಮಿತ್ ಸುಂದರತೆ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಫಯಾಜ್ ಇವಾಗ ವಾಪಸ್ ಆಗ್ತಾ ಇದ್ದಾರೆ. ಹೊಸ ಆಟಗಾರ ಸೈಫ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಎಂಎಫ್ಸಿ ಮುಕ್ಕಚೇರಿ ಪರವಾಗಿ. ವಿರಾಜ್ ಮೊದಲ ಚೆಂಡಿಗೆ ಮೊದಲ ಒಂದು ಹುದರ್ ಯಶಸ್ಸನ್ನು ಪಡ್ಕೊಂಡ್ರು. ಮುಂದಿನ ಪಂದ್ಯಾಟಕ್ಕಾಗಿ ಹೊಯ್ಸಳ ಬಬ್ಬುಘಟ್ಟ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ವಿರಾಜ್ ಮತ್ತು 2ನೇ ಚೆಂಡಿಗಾಗಿ ಎಸೆತ 2ನೇ ಚೆಂಡು ಭಾಷಿತ ಮರಿತ ಹೊರ ತೈವಾರಿ. ಸೈಫ್ ಮೊದಲ 6 ಅನ್ನು ದಾಖಲಿಸಿದ್ರು. ಷಡ್ಕ ಆರೋಟದ ಸೇರ್ಪಡೆ. ಇವಾಗ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 6ಕ್ಕೆ 1. ಮತ್ತು ಚಾಲ್ತಿಯ 3ನೇ ಚೆಂಡಿಗಾಗಿ ಚಾಲ್ತಿಯ 3ನೇ ಚೆಂಡು ಅತಿಕ್ರಮ ಓಟದ ಸೂಚನೆಯನ್ನು ಡ್ಯಾನಿ ಇಕ್ಬಾಲ್ ರವಾನಿಸಿದ್ರು. ವೈಟ್ ಬಾಲ್. ಹೆಚ್ಚುವರಿ ತಳ ಮೊತ್ತ 7ಕ್ಕೆ 1. ಮತ್ತೆ ಬೀಸುವಂತ ಪ್ರಯತ್ನ. ಸೈಫ್ ಓಟವನ್ನು ದಾಖಲಿಸ್ತಾ ಇಲ್ಲ. ವಿರಾಜ್ 4ನೇ ಚೆಂಡು ಒಳ ತಿರುಮಣ ಪಡ್ಕೊಳ್ತಾ ಇದೆ. ಓಟಗಳಿಗೆ ವಿರಾಜ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಂತಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಚಾಲ್ತಿ 5ನೇ ಚೆಂಡಿಗಾಗಿ ಬ್ಲಾಕರ್ ಹೋದ್ರೆ ಚೆಂಡು. ಈ ಹಂತಲ್ಲಿ ಸೈಫ್ ಒಂದು ಓಡನ್ನು ದಾಖಲಿಸಿದ್ರು. ಅಂಕಿಅಂಶ ಪಡೆದ ಮತ್ತು 8ಕ್ಕೆ 1. ವಿರಾಜ್ ಮೊದಲ ಅಂತಿಮ ಚೆಂಡಿಗಾಗಿ ವಿರಾಜ್ ಟು ಬಾಸಿತ್.
ಬಾಸೇಟ್ ಗೆಸಂತ ಚೆಂಡು ಈ ಹಂತದಲ್ಲಿ ಎರಡನೇ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಇರುವರು ಆಟಗಾರರು ಪೆವಿಲಿಯನ್ ವಾಪಸ್ ಆದರೂ ಮೊದಲ ಹಂತದಲ್ಲಿ ಫಯಾಜ್ ಇವಾಗ ಬಾಸೇಟ್ ಹುದರಿ ಆಘಾತವನ್ನು ಕಾಣ್ತಾ ಇದೆ. MFC ಮುಕ್ಕಚೇರಿ 8-2 30 ಎಸೆತ ಜಯಕ್ಕಾಗಿ 69 ಓಟಗಳು ಬರಬೇಕಾಗಿದೆ. 30-69 ಹೊಸ ಆಟಗಾರ ಸಾಹುಲ್ ಎಂಟ್ರನ್ನ ಪಡ್ಕೊಳ್ತಾ ಇದೆ MFC ಮುಕ್ಕಚೇರಿಯ ಪರವಾಗಿ. ಚೆಂಡು ಹಂತಲ್ಲಿ ಪವನ್ ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಮೂರನೇ ಹುದಾರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಒತ್ತಡಕ್ಕೆ ಸಿಲುಕ್ತಾ ಇದೆ MFC ಮುಕ್ಕಚೇರಿ. ಸೈಫ್ ಔಟ್ 8-3. ಇವಾಗ ಮತ್ತೋರ್ವ ಹಿರಿಯ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಅನ್ವರ್. ಅತಿಕ್ರಮ ಓಟದ ಸೂಚನೆ ರವಾನಿಸಿದ್ರು. ವೈಟ್ +1 2 ಸೇರ್ಪಡೆ ತಡ ಮೊತ್ತ 10 ಓಟವನ್ನು ದಾಖಲಿಸ್ತಾ ಇದೆ. ಚೆಂಡು ಬಾಶುತ ಮರಿದ ಹೊಡೆತ ಯಾಂತಲ್ಲಿ ಸೀಮಾರೆ ಕ್ಯಾಂಚನ್ನು ಕ್ರಮಿಸ್ತಾ ಇದೆ. ಸಾಹುಲ್ ಬೌಂಡ್ರಿಯನ್ನು ದಾಖಲಿಸಿದ್ರು. ತಡ ಮೊತ್ತ 14. ಚೆಂಡು ಹತಲಿ ಸಾಹುಲ್ ಒಂದು ಓಟವನ್ನು ದಾಖಲಿಸಿ ಅಂಕಿಅಂಶ ಪಡೆದ ತಡ ಮೊತ್ತ 15-3. ಬ್ಲಾಕರ್ ಬಂದರು. ಚೆಂಡು ನಿರೀಕ್ಷೆ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ಟ್ರೈಕ್ ರೈಡರ್ ಪ್ರಯತ್ನ ನಡೆಸಿದ್ರು. ಒಂದೋಡ ಸೇರ್ಪಡೆ ತಡ ಮೊತ್ತ 16 ಓಟವನ್ನು ದಾಖಲಿಸ್ತಾ ಇದೆ. ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನೆಯನ್ನು ನಡೆಸಿದ್ರು. ಮನವಿಗೆ ತಕ್ಕ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಹಂತಲ್ಲಿ ಡಾಡ್ವಾಲ್ ಸೇರ್ಪಡೆ. ದ್ವಿತೀಯ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಇನ್ನಷ್ಟು ಸಾಹುಲ್.
ಅಂತಿಮ ಚೆಂಡು ಭಾಷಿತ ಮರಿದ ಹೊಡೆತ ಈ ಬಾರಿ 1 ಬೌನ್ಸ್ ಬೌಂಡ್ರಿ. ಸಾವಲ್ ದಾಂಡಿನ 2ನೇ ಬೌಂಡ್ರಿ ದಾಖಲಾಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2, ತಣ ಮತ್ತು 20ಕ್ಕೆ 3. 24 ಎಸೆತ. ಜಯಕ್ಕಾಗಿ 57 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯ ನಾಡುವಂತಹ ಹೊಯ್ಸಳ ಬಬ್ಬಕಟ್ಟೆ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ಮೂರನೇ ಓವರ್ನ ಮೊದಲ ಚೆಂಡು. ಈ ಹಂತದಲ್ಲಿ ಅನ್ವರ್ ಸಿಕ್ಸರ್ ದಾಖಲಿಸಿದ್ರು. ಷಡ್ಕ ತಣ ಮತ್ತು 26 ಮತ್ತೊಂದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಅನ್ವರ್ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ದೊಡ್ಡಬಲ ಸೇರ್ಪಡೆ. ಇದು ಕೂಡ ಜಯಕ್ಕಾಗಿ 51 ಓಟಗಳು ಬರಬೇಕಾಗಿದೆ. ಚೆಂಡು ಭಾಷದ ಮರಿತ ಹೊಡೆತ ಈ ಬಾರಿ. ಅನ್ವರ್ 2ನೇ ಸಿಕ್ಸರ್ ದಾಖಲಿಸಿದ್ರು. ಡ್ಯಾನಿ ಇಕ್ಬಾಲ್ ನರ್ತನ ಆರಂಭವನ್ನು ಪಡ್ಕೊಳ್ತಾ ಇದೆ ಆಜಾದ್ ಮೈದಾನ ಒಳಭಾಗದಲ್ಲಿ. ತಳ ಮತ್ತು 32. ವಿರಾಟ್ ಚಾಲ್ತಿಯ 4ನೇ ಚೆಂಡಿಗಾಗಿ. ಯಶಸ್ಸನ್ನು 4ನೇ ಚೆಂಡು ಮತ್ತೆ ಬೀಸುವಂತಹ ಪ್ರಯತ್ನ. ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಚಾಲ್ತಿ 5ನೇ ಚೆಂಡು. ಚಾಲ್ತಿ 5ನೇ ಚೆಂಡು. ಹೈ ಲಾಫ್ಟೆಡ್ ಶಾಟ್ ಈ ಬಾರಿ. ಸುಲಭ ಸಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅನ್ವರ್ ಹುದರಿ ಆಘಾತವನ್ನು ಕಾಣ್ತಾ ಇದೆ MFC ಮುಕ್ಕಚೇರಿಯ ತಂಡ. 32ಕ್ಕೆ 4. ಹೊಸ ಆಟಗಾರ ಮೆಹಫೂಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ MFC ಮುಕ್ಕಚೇರಿಯ ಪರವಾಗಿ. ಹತ್ತೊಂಬತ್ತು ಎಸೆತ ಜಯಕ್ಕಾಗಿ 45ರ ಅವಶ್ಯಕತೆ. 19ಕ್ಕೆ 45 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎಸೆತ ಚೆಂಡು ಹದಲ್ಲಿ ಮೆಹಫೂಲ್ ಒಂದು ಓಟವನ್ನು ದಾಖಲಿಸಿರು. ಮತ್ತು 33 ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಆರಂಭಿಕ ಹಂತದ 18 ಚೆಂಡುಗಳ ಮುಕ್ತಾಯ 33 ಓಟವನ್ನು ದಾಖಲಿಸಿಕೊಂಡು 4 ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದೆ MFC ಮುಕ್ಕಚೇರಿ. ಅಂತಿಮ 18 ಎಸೆತ ಜಯಕ್ಕಾಗಿ 44 ಓಟಗಳು ಬರಬೇಕಾಗಿದೆ. 18ಕ್ಕೆ 44. ಒಂದೆಡೆಯಲ್ಲಿ ಸಾಹುಲ್, ಇನ್ನೊಂದೆಡೆಯಲ್ಲಿ ಮೆಹಫೂಲ್ ಇನ್ನೂ ಕೂಡ ಕಳೆದಿದ್ದಾರೆ. ಅದು ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ಕಾದೋಡಬೇಕಾಗಿದೆ. ಎಸೆಗಾರಿಕೆ ಹಾದಿಯಲ್ಲಿ ಸುಮಿತ್ ಪರಿಚಯ ಮಾಡಿಕೊಡ್ತಾ ಇದೆ. ಮಗವರ್ಸ್ 11 ಉಲಾಲ.
ಚೆಂಡು ಹಂತಲೇ ಸುಲಭ ಸಾಧ್ಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೆಹಫೂಲ್ ಉದಾರಿ ಆಘಾತವನ್ನು ಕಾಣ್ತಾ ಇದೆ. 33ಕ್ಕೆ 5. ಹೊಸ ಆಟಗಾರ ತೌಹೀಫ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ಎಂಎಫ್ಸಿ ಮುಕ್ಕಾಚೇರಿಯ ಪರವಾಗಿ. ತಂಡ ಮೊತ್ತ 33ಕ್ಕೆ 5. 17 ಎಸೆತ 44 ಓಟಗಳು ಬರಬೇಕಾಗಿದೆ. ಸುಂದರತೆ ಎಸೆತ ಓಟಗಳಿಗೆ ಸುಮಿತ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 16 ಎಸೆತ 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14ಕ್ಕೆ 44, 16ಕ್ಕೆ 44. ಎಸೆತ ಚೆಂಡು ಅತಿಕ್ರಮ ಓಟದ ಸೂಚನೆ ರವಾನಿಸಿ ತಂಡ ಮೊತ್ತ 34. ಸುಮಿತ್ ಎಸೆತ 3ನೇ ಚೆಂಡು ತೌಹೀಫ್ ಓಟವನ್ನು ದಾಖಲಿಸ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಹೊಡೆತಗಳಿಗೆ ಇವಾಗ ಸುಮಿತ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ನಿಂತಹ ಒಂದು ಕಾರಣ ದಯವಿಟ್ಟು ಅಲ್ಲಿ ತೆರವುಗೊಳಿಸಬೇಕು. ಚೆಂಡು ಮತ್ತೆ ಅತಿಕ್ರಮ ಓಟದ ಸೂಚನೆ ರವಾನಿಸಿದ್ರು. ವೈಟ್ ಬಾಲ್ 1 ಹೆಚ್ಚು ತಂಡ ಮೊತ್ತ 35. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಹೈ ಲಾಫ್ಟರ್ ಶಾಟ್. ಈ ಬಾರಿ ಗಗನ್ ಸುಂದರ್ ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. 6ನೇ ಉದಾರಿ ಆಘಾತವನ್ನು ಕಾಣ್ತಾ ಇದೆ ಎಂಎಫ್ಸಿ ಮುಕ್ಕಾಚೇರಿಯ ತಂಡ. 13 ಎಸೆತ 42 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೊಸ ಆಟಗಾರ ಶಫೀಕ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಎಂಎಫ್ಸಿ ಮುಕ್ಕಚೇರಿಯ ಪರವಾಗಿ. ಸುಮಿತ್ ಅಂತಿಮ ಚೆಂಡಿಗಾಗಿ 4ನೇ ಓವರ್ನ ಅಂತಿಮ ಚೆಂಡು. ಬ್ಲಾಕರ್ ಮಾದರಿ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಸ್ಎಸ್ಆರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಆರಂಭಿಕ ಹಂತದ 24 ಚೆಂಡುಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 35ಕ್ಕೆ 6. ಅಂತಿಮ 12 ಎಸೆತ 42 ಓಟಗಳು ಬರಬೇಕಾಗಿದೆ. ಎಂಎಫ್ಸಿ ಮುಕ್ಕಾಚೇರಿ ಜಯಿಸಬೇಕಾದ್ರೆ ಬೌಂಡರಿ ಸಿಕ್ಸರ್ಗಳು ಬರಲೇಬೇಕಾದ ಅನಿವಾರ್ಯತೆ ಸನ್ನಿವೇಶ. 12 ಎಸೆತ 42 ಓಟಗಳು ಬರಬೇಕಾಗಿದೆ. ಓದಿನವರೆಗೆ ಮತ್ತೆ ಹಿರಿಯ ಎಸೆಗಾರ ವಿನೋದ್ ಪರಿಚಯ ಮಾಡಿಕೊಡ್ತಾ ಇದ್ದ ಮಗವೀರ್ 11 ಉಲಾಲದ ತಂಡ. ಸೆಕೆಂಡ್ ಭಾಗದಲ್ಲಿ ಸಾಹುಲ್
ವಿನೋದ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 11 ಎಸೆತ 42 ಅವಶ್ಯಕತೆ. 11ಕ್ಕೆ 42. ಎರಡನೇ ಚೆಂಡು, ಈ ಹಂತದಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಅವಕಾಶವಿತ್ತು. ಸೌಲ್ಗೆ ಜೀವನ ಲಭಿಸ್ತಾ ಇದೆ. ಎರಡರ ಸೇರ್ಪಡ್ತಾಳ ಮತ್ತು 37. 10 ಎಸೆತ 40 ಅವಶ್ಯಕತೆ. 10ಕ್ಕೆ 40. ಸಾಹುಲ್ ಗೆಸದ ಚೆಂಡು ಸೀಮಾರೆ ಕಂಚನ ಕ್ರಮಿಸಿದ 6 ಷಡ್ಕ. 6 ಓಟದ ಸೇರ್ಪಡೆ ತಂಡದ ಮೊತ್ತ 43. 9 ಚೆಂಡು 34 ಓಟಗಳು ಬರಬೇಕಾಗಿದೆ. 9ಕ್ಕೆ 34. ಮತ್ತೆ ಬೀಸುವಂತ ಪ್ರಯತ್ನ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ವಿನೋದ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 8 ಚೆಂಡು 34 ಅವಶ್ಯಕತೆ. ಎಸೆತ ಚೆಂಡು, ಈ ಹಂತದಲ್ಲಿ ವೈಡ್ ಎಂಬ ಸೂಚನೆ ರವಾನಿಸಿದ್ರು. ಅಂಕಿಅಂಶ ಪಡೆಯಲು 1ರ ಹತ್ತಿರ ತಂಡ ಮೊತ್ತ 44. ಸುಂದರತ ಹೊಡೆತ, ಹೈ ಲಾಫ್ಟರ್ ಶಾಟ್. ಈ ಬಾರಿ ಅಂತಿಮ ಹಂತದಲ್ಲಿ ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಾಹುಲ್ ಹುದಾರಿ 4 ಉರುಳ್ತಾ ಇದೆ. ತಳ ಮತ್ತು 44ಕ್ಕೆ 7. ಹೊಸ ಆಟಗಾರ ನಜೀರ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ MFC ಮುಕ್ಕಚೇರಿಯ ಪರವಾಗಿ. ಅಂತಿಮ 7 ಚೆಂಡು 33 ಓಟಗಳು ಬರಬೇಕಾಗಿದೆ. 7ಕ್ಕೆ 33. ಫೋಟೋ ಹೊಸಾಗಿ ಬಿದ್ದಂಥ ಚೆಂಡು ನಿರೀಕ್ಷೆ ಪಡೆದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ತಂಡದ ಮೊತ್ತ 45. ಅಂತಿಮ 6 ಎಸೆತ 32 ಓಟಗಳು ಬರಬೇಕಾಗಿದೆ. ಅಂತಿಮ ಓವರ್ಗಾಗಿ ಮಗು ಬೆಡ್ಸಿಲೆ ಇವಾಗ ಗಗನ್ ಪರಿಚಯವನ್ನು ಮಾಡಿಕೊಡ್ತಾ ಇದೆ. 6 ಎಸೆತ 32 ಓಟಗಳು ಬರಬೇಕಾಗಿದೆ. ಈ ಎಸೆದ ಮೊದಲ ಚೆಂಡು ನಿರೀಕ್ಷೆ ಪಡೆದ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 1ರ ಹಸಸ್ಸನ್ನು ಪಡ್ಕೊಂಡ್ರು. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 46. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನಿರೀಕ್ಷೆ ಮಾಡಿದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಪಂದ್ಯದ ಮೇಲೆ ಬೇಗ ಹಿಡಿತವನ್ನು ಸಾಧಿಸ್ತಾ ಇದೆ ಮಗವೇಟ್ಸ್ 11 ಉಲ್ಲಾಲ. ತಂಡದ ಮೊತ್ತ 48. ಅಂತಿಮ ಹಂತದ 2 ಓವರ್ಗಳಲ್ಲಿ ನೀಡಿದಂತಹ ಒಂದು ಓಟಗಳೇ ಇವಾಗ MFC ಮುಕ್ಕಚೇರಿ ಒತ್ತಡಕ್ಕೆ ಸಿಲುಕ್ತಾ ಇದೆ.
2 ಚೆಂಡು 28ರ ಅವಶ್ಯಕತೆ. ಅಲ್ಲಿ ಮೊಗವೀರ್ಸ್ 11 ಆಟಗಾರರು ಪಂದ್ಯ ಮುಗಿದ ತಕ್ಷಣ ಹಸ್ತಾಕ್ಷರಕ್ಕೆ ಬರಬೇಕು. ಅಂತಿಮ ಚೆಂಡು ಮಾಸುದವರಿತ ಹೊಡೆತ ಈ ಬಾರಿ ಸೀಮಾರೆ ಕ್ಯಾಂಚನ್ನು ಕ್ರಮಿಸಿದ ಸಿಕ್ಸರ್. ಅಲ್ಲಿ ಹೊಯ್ಸಳ ಬಬ್ಬುಕಟ್ಟೆ ನಾಯಕರು ಟಾಸ್ಗೆ ಬರಬೇಕು. ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮೊಗವೀರ್ಸ್ 11 ಪರವಾಗಿ ಚೆಂಡು ದಾಣಿನ ವಿಚಾರದಲ್ಲಿ ಅತ್ಯುತ್ತಮ ರೀತಿ ಆಟವನ್ನು ಆಡಿದಂಥ ಆಟಗಾರ ಆರಂಭಿಕ ಹಂತದಲ್ಲಿ 12 ಓಟಗಳಿಗೆ 4 ಹುದರೆ ಆಘಾತವನ್ನು ಕಂಡುಕೊಂಡಂತ ಮೊಗವೀರ್ಸ್ 11ಗೆ ಬಹಳಷ್ಟೊಂದು ಬಿರುಸಿನ ಆಟವನ್ನು ಆಡಿದಂತಹ ವಿರಾಜ್ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಆರಂಭಿಕ ಹಂತದ ಇನ್ನಿಂಗ್ಸ್ 40 ಓಟವನ್ನು ದಾಖಲಿಸಿದ್ರು. ಎಸೆಗಾರಿಕಾ ಹಾದಿಯಲ್ಲಿ 7 ಓವರ್ಗಳಲ್ಲಿ 3 ಹುದರನ್ನು ಪಡೆದುಕೊಂಡಂತಹ ಆಟಗಾರ ವಿರಾಜ್ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಯೋಗೇಶ್ ಮೊಗವೇರಿಯವರು ಕೊಟ್ಟು ಗೌರವಿಸೋಣದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲ ಮೊಗವೀರ್ಸ್ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ഒരു തളിക നിറയെ മട്ടനും ചിക്കനും സലാഡും മുട്ടയും വെച്ചൊരു ഒതന്റിക് യമൻ മന്തി കഴിക്കണം. ഇത് യമനിൽ നിന്നും വന്നാൽ ഈ ചങ്ങയാണ് ഫുഡ് ഉണ്ടാക്കുന്നത്. സൂപ്പ് കുടിക്കാൻ തോന്നുന്നുണ്ട്? എന്നാ പിന്നെ മട്ടൻ സൂപ്പ് കുടിക്കുക, അടിപൊളിയാണ്. വെറും 3300 രൂപയ്ക്ക് 12 ആൾക്ക് കഴിക്കാൻ പറ്റുന്ന ഒരു കിടിലൻ കിടക്കാച്ചി മുഷക്കൽ മന്തി. ಹೊಯ್ಸಳ ಬಬ್ಬು ಕಟ್ಟೆ 1 ಟಾಸ್ ಇಲೆಕ್ಟೆಡ್ ಟು ಬಾಲ್ ಫಾಸ್ಟ್. ಆರಂಭಿಕ ಹಂತದ ಕ್ಷೇತ್ರಕ್ಷರಣ ಐದುಗೊಳ್ತಾ ಇದೆ.
Well, this is the third match of the day. This match will be played between Veera Vaisala of Babbukate versus Mogavira 11. After winning the toss, Veera Vaisala of Babbukate elected to field first. Two batsmen on the crease, Kaushal in the striker end and the non-striker end we have Veeraj. The bowling mark we have Nikhil. This will be a 6 overs match. Two fielders will be standing outside the 30-yard circle. This time first ball. Good start from Nikhil. Straight into the hands of keeper. Dot ball to start the innings. Nikhil, second time in his over. Bowling to Kaushal. This time driven towards the square leg region. One run completed by this Mogavira 11 have opened their account in the form of single. Veeraj and the striker and the man of the match of last match. He has scored 40 runs in 15 balls. Nikhil, third time in his over. Bowling to Veeraj. This time gone for wicket. Couldn't connect it properly. Ball went straight towards the fielder in the mid-wicket region. Dot ball in the end. Nikhil, fourth time in his over. This time driven towards the point region. Good running between the wicket. One more addition to the total. Score moves on to 2 without loss. First over in progress. Still 2 balls remaining in this over. This is 6 overs match. 2 overs will be power play. 2 fielders will be standing outside the 30-yard circle. Here comes Nikhil. Fifth time in his over. Bowling to Kaushal. Sam right under the blocker and clean ball. What a ball from Nikhil. Right under the legs of Kaushal and clean ball. What a bowling from Nikhil. By this, Mogavira 11 have lost their first wicket. New batsman Charan replacing Kaushal and joining Veeraj in the middle. Last one ball remaining in this over. Nikhil, last time in his over. Bowling to new batsman Charan, the left-handed batsman from the side of Mogavira 11. Here comes Nikhil, last time in his over. This time short ball. And that's a single declared. And after the completion of first over, score is at 3 for the loss of 1 wicket. Chirag bowling the second over of this innings and first over of his quota. Chirag taking fresh guard from umpire. Bowling to Veeraj.
One of the most experienced player from the side of Mogavira 11. Here comes Chirag. First time in his over. Bowling to Viraj. This time gone for big hit. Driven toward the mid-on region for 4. That's the first boundary from the bat of Viraj. And by this 4, score moves on to 7. Chirag. Second time in his over. Bowling to Viraj. This time driven towards the mid of region. 1 run completed. 1 more addition to the total and score moves on to 8. The loss of 1 wicket. The second over in progress. Still power play is on. 2 players will be standing outside the 30-yard circle. Chirag. Third time in his over. Bowling to Charan. This time, right at the outside the stake, straight into the hands of keeper. What about from Chirag? Dot ball in the end. Still 3 balls remaining in this over. Chirag, 4th time in his over. Bowling to Charan. This time driven towards the cover region in the air. Chances of catch and taken. What a catch from the fielder in the cover region. By this, Mogavira 11 have lost their second wicket in the form of Charan. And he is walking back to the pavilion. New batsman Puneet walking towards the crease, replacing Charan and joining Viraj. Good comeback from Chirag. In first ball he has given away boundary. Later on he has restricted them. Here comes Chirag, 5th time in his over. This time outside the off stake, straight into the hands of keeper. Dot ball in the end. Last 1 ball remaining in this over. Chirag to Puneet. This time just played toward the 3rd man region. Single declared from umpire. And by this, after the completion of 2 overs, score is at 9 for the loss of 2 important wickets. Score is at 9 for the loss of 2 important wickets. Nikhil is going to bowl the 3rd over of this innings and 2nd over of his quota. Taking the guard from umpire Iqbal. Nikhil, first time in his over. Bowling to Viraj. This time gone for a big hit. Couldn't connect the ball. Dot ball in the end. Good start from Nikhil.
Nikhil, second time in his over. Crossing umpire ball, bowling to Viraj. This time just driven toward the Kavasrijan. 1 run addition to the total. One more. And score moves on to double digit 10 for the loss of 2 important wickets. Nikhil, third time in his over. Bowling to Puneet. This time gone for reverse sweep. One more addition to the total and score moves on to 11 for the loss of 2 wickets. This is third over in progress. Still 3 balls remaining in this over. A little bit discussion from Captain Guru with the bowler Nikhil. Nikhil, 4th time in his over. This time right out of the ball, call appeal for LBW and given. That's a big wicket for Veera Vaisala Babukatte and Viraj. The hero of last match is walking back to the pavilion. What a bowling from Nikhil. Viraj tried to go for a big sweep shot, but couldn't connect the ball. Ball went straight into the pads and umpire Iqbal has raised the finger. And by this, Mogavira 11 have lost their 3rd wicket. And new batsman Sumit is replacing Viraj. One more experienced campaigner from the side of Mogavira 11. Nikhil, 5th time in his over. Bowling to Sumit. This time driven towards the mid-off region. Misfield from the fielder and batsmen have taken the advantage. 2 runs completed, 2 more addition to the total and score moves on to 13. Last 1 ball remaining in this over. Nikhil, last time in his over. This time gone for a big hit. Couldn't connect the ball. Ball went straight into the hands of keeper. Dot ball in the end. After the completion of 3 overs, score is at 13 for the loss of 3 important wickets. Chirag is going to bowl the 4th over of this innings and 2nd over of his quarter. Chirag, 1st time in his over, bowling to Puneet. This time, good length ball. Just played towards the square leg region for single run. 1 more addition to the total and score moves on to 14 for the loss of 3 important wickets.
Chirag. Second time in his over. Bowling to Sumit. This time outside the off stick and umpire signal as wide. One more addition to the total in the form of extra and score moves on to 15. Chirag, second time in his over. This time, good length ball. Straight into the hands of keeper. Dot ball in the end. Good bowling from Chirag. This time short ball called for a wicket in the air, chances of catch and dropped. That could be costly for Veera Hoysala Babbukatte. They have given a life for Sumit, one of the dangerous batsmen, and this could be costly for them. Even in last match he has got the life and he has taken the advantage. Chirag, fourth time in his over. This time right onto the block hole. One run completed. One more addition to the total and score moves on to 17 for the loss of 3 important wickets. Can this drop catch will be costly for Veera Hoysala Babbukatte? Sumit is known for big shots. Here comes Chirag. Fifth time in his over. Full toss ball. Driven towards the long on reach jump for single. One more addition to the total and score moves on to 18 for the loss of 3 important wickets. Last one ball of this over. Chirag to Puneet. This time gone for a wicket. Chances of catch and taken by this. Puneet is walking back to the pavilion, and after the completion of 4 overs, score is at 18 for the loss of 4 important wickets. What a bowling performance from Chirag. New batsman, the young sensation from the side of Mogavira 11. Mr. Pawan is walking towards the crease and joining Sumit. Score is at 18 after the completion of 4 overs. Still 2 overs remaining in this innings. Guru on the bowling mark, taking fresh guard from umpire Iqbal. Guru, first time in his over. This time full toss ball, driven towards the square leg region, and there's a 6. There's a loose delivery from Guru. And Sumit, as I said, he is a dangerous man, and the life for Sumit could be costly for Hoysala Babbukatte. And by this 6, score moves on to 24. Guru, second time in his over. This time, driven towards the square leg region. 1 run completed. Good fielding from the fielder from the deep. One more addition to the total and score moves on to 25 for the loss of 4 important wickets. Guru, third time in his over. Bowling to new batsman Pawan. This time driven towards the mid-off region. 1 run completed.
one more addition to the total and score moves on to 26. So fifth over in progress. Still 3 balls remaining in this over. Guru, fourth time in his over. This time full toss ball. Played towards the square region. Couldn't connect the ball properly. That could have been a 6. It was a full toss from Guru. And Sumit could not connect the ball properly. And 1 run addition to the total. And score moves on to 27. Here comes Guru. Fifth time in his over. Bowling to Pawan. This time good length ball. Pawan going for a big shot. Couldn't connect the ball. Dot ball in the end. Guru last time in his over. Bowling to Pawan. This time right out of the block hole. Straight into the hands of keeper. Dot ball in the end. And after the completion of 5 overs, score is at 27 for the loss of 4 important wickets. Good bowling performance from Veera Vaisala Babukatte. Dheeraj, the new bowler, is going to bowl the last over of his innings. Dheeraj, can he restrict Sumit? Dheeraj, first time in his over. Bowling to Sumit. This time outside the off stake. Blinded shot from Sumit. Straight into the hands of keeper. Dot ball to start. Good start for Dheeraj. This is last over in progress. Still 5 balls remaining in this over. Dheeraj, second time in his over. This time slower ball in the air. That's a 6. That's a slower ball from Dheeraj. And it was a full toss from Dheeraj. And Sumit has taken away. And that's a huge 6 from his bat. And score moves on to 33. Dheeraj tried to bowl a slower ball. But it was a full toss. And Sumit has taken the advantage. Here comes Dheeraj. Third time in his over. Bowling to Sumit. This time good length ball driven towards the long on region. 1 run taken. 1 more addition to the total and score moves on to 34. Dheeraj, fourth time in his over. Bowling to Pawan. This is a full toss ball driven toward the covers region. Chances of catch. Good fielding from the fielder over there. And he has saved 4 runs, I think. No, 2 runs for his team. That could have been a good catch from fielder if he would have taken. In the end, 2 runs completed. 2 more addition to the total and score moves on to 36. 2 balls remaining in this over. Dheeraj. This time over pitch ball and there's a 6 from the bat of Pawan. By this 6, score moves on to 42. Last 1 ball remaining. Dheeraj, last time in his over. Bowling to Pawan. This time driven toward the mid-wicket region. 1 run completed. And after the completion of 6 overs, score is at 43. And Mogavira 11 set a target of 44 runs for Veera Vaisala Babugate in 6 overs.
The next match will be played between MFC Mukkacheri and Veera Vaisala Babbugatte. I request the players of MFC Mukkacheri to come near the mic point for the signature. Next commentary will be Mr. Hussain Manipura in Kannada. Over to you, sir. ಧನ್ಯವಾದಗಳು ರಾಜೇಶ್ ಅವರೇ. ಆರಂಭಿಕ ಹಂತದ ಇನ್ನಿಂಗ್ಸಲ್ಲಿ ಮೊಗಾಬಿಟ್ಸ್ 11 ಉಲ್ಲಾಲ 36 ಚೆಂಡುಗಳಲ್ಲಿ 43 ಓಟವನ್ನು ದಾಖಲಿಸಿಕೊಂಡಿದ್ದಾರೆ. 44ರ ಒಂದು ಚೇಸಿಂಗ್ ಅನ್ನು ಇವಾಗ ವೀರ ಹೊಯ್ಸಳ ಬಬ್ಬುಗಟ್ಟ ಆಟಗಾರರು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಅಲ್ಲಿ ಮುಂದಿನ ಪಂದ್ಯಾಟಕ್ಕೆ ಹಸ್ತಾಕ್ಷರಕ್ಕೆ ಬರಬೇಕು. MFC ಮುಕ್ಕಚೇರಿ ಆಟಗಾರರು ಹಸ್ತಾಕ್ಷರಕ್ಕೆ ಬಂದಿನ ಕರೆಂಟ್ ರವಾನಿಸ್ತಾ ಇದ್ದಾವೆ. ಇದಾದ ಬಳಿಕ ವೀರ ಹೊಯ್ಸಳ ಬಬ್ಬುಕಟ್ಟೆ ವಿರುದ್ಧವಾಗಿ MFC ಮುಕ್ಕಚೇರಿ ಪಂದ್ಯ ನಡೀಲಿಕ್ಕಿದೆ. ಎಸೆದ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೋಡ್ಬಲ್ಲ ಸೇರ್ಬೇಡ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ಗಾಗಿ ವೀರಾಜಸ್ಗಾರಿಕೆ ಹಾದಿ. ಎಸೆದ ಎರಡನೇ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಳ್ಳೆ ತಿರುವನ್ನು ಪಡ್ಕೊಳ್ತಾ ಇದೆ. ಹಂತಲ್ಲಿ ನೋಡ್ಬಲ್ಲ ಸೇರ್ಪಡೆ ವಿರಾಜ್ ಮೂರನೇ ಚೆಂಡಿಗಾಗಿ. ವಿರಾಜ್ ಚಾಲ್ತಿಯ ಮೂರನೇ ಚೆಂಡು ಹಂತಲ್ಲಿ ರನ್ಔಟ್ಗೆ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ವೀರ ಹೊಯ್ಸಳ ಬಬ್ಬುಕಟ್ಟೆ ಪ್ರಜ್ವಲ್ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಪ್ರಜ್ವಲ್ ಪೆವಿಲಿಯನ್ ವಾಪಸ್ ಅತಿಯಾದರು. 44ರ ಒಂದು ಚೇಸಿಂಗ್ ಪ್ರಕ್ರಿಯೆ ಇವಾಗ ಆರಂಭಿಕ ಹಂತದ ಮೊದಲ ಉದಾರಿ ಆಘಾತವನ್ನು ಕಾಣ್ತಾ ಇದೆ. ಪ್ರಜ್ವಲ್ ತರುವಾಯ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರರ ಸೇರ್ಪಡೆ ನಿತಿನ್. ವಿರಾಜ್ ಮೊದಲ ಓವರ್ ಚಾಲ್ತಿಯ 4ನೇ ಚೆಂಡಿಗಾಗಿ ವೀರಾಷ್ಟು ಎಸೆದ ಮೊದಲ ಚೆಂಡು ದಾಂಡು ಬಿಟ್ಟು ಮೈ ಸ್ಪರ್ಶವನ್ನು ಕಾಣ್ತಾ ಇದೆ. ಓಟಗಳೇ ವಿರಾಜ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಹಂತದ 4 ಚೆಂಡುಗಳಿಂದ ಯಾವುದೇ ಒಂದು ಓಟವನ್ನು ದಾಖಲಿಸ್ತಾ ಇಲ್ಲ. ಒಂದು ಉದಾರಿ ಆಘಾತವನ್ನು ಕಾಣ್ತಾ ಇದೆ ವೀರ ಹೊಯ್ಸಳ ಬಬ್ಬುಕಟ್ಟೆಗೆ ತಂಡ. ಮೊದಲ ಓವರ್ ಚಾಲ್ತಿಯ
ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ವಿರಾಜ್ ಮತ್ತೆ 5ನೇ ಚೆಂಡಿಗಾಗಿ. ವಿರಾಜ್ 5ನೇ ಚೆಂಡು ಬೀಸುವಂತ ಪ್ರಯತ್ನ ನಡೀತಾ ಇದೆ. ಓಟಗಳಿಗೆ ವಿರಾಜ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು, ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಅಂತಿಮ ಚೆಂಡಿನಲ್ಲಿ ತಂಡದ ಖಾತೆ ಆರಂಭವನ್ನು ಪಡ್ಕೊಳ್ತದೆ. ಯಶಸ್ವಿ ಮುಕ್ತಾಯ. 6 ಚೆಂಡುಗಳ ಮುಕ್ತಾಯದಲ್ಲಿ ತಳ ಮೊತ್ತ 1ಕ್ಕೆ 1. 30 ಎಸೆತ, 43 ಓಟಗಳು ಬರಬೇಕಾಗಿದೆ. ಇದಾದ ಬಳಿಕ ಮುಂದಿನ ವಾರ ಮತ್ತೊಂದು ಪಂದ್ಯ ನಡೆಯಲಿಕ್ಕಿದೆ. ಇದೇ ಮೈದಾನದಲ್ಲಿ ಗ್ಲೋಬಲ್ ಕ್ರಿಕೆಟ್ ರಾಷ್ಟ್ರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಓವರ್ ಮಾದರಿಯ ಕ್ರಿಕೆಟ್ ಪಂದ್ಯವನ್ನು ನಡೆಸ್ತಾ ಇದೆ. ಜನವರಿ 30, 2024. ಎರಡನೇ ಓವರ್ಗಾಗಿ ಹಿರಿಯ ಎಸೆಗಾರ ವಿನೋದ್ ಪರಿಚಯ ಮಾಡಿಕೊಡ್ತಾ ಇದೆ. ವಿನೋದ್ ಮೊದಲ ಚೆಂಡು ರಿಸ್ಕಿ, ಒಂದು ಓಟವನ್ನು ದಾಖಲಿಸಿದ್ರು. ಅಂಕಿಅಂಶ ಪಡೆಯಲು ತಡ ಮತ್ತೆ 2ಕ್ಕೆ ತಲುಪ್ತಾ ಇದೆ. 2ಕ್ಕೆ 1. ಎಷ್ಟೊಂದು 2ನೇ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿನೋದ್ ಚಾಲ್ತಿಯ 3ನೇ ಚೆಂಡಿಗಾಗಿ. ದ್ವಿತೀಯ ಓವರ್ನ 3ನೇ ಚೆಂಡು. ದ್ವಿತೀಯ ಓವರ್ 3ನೇ ಚೆಂಡು. ಹಂತಲ್ಲಿ ರಿಸ್ಕಿ ಓಟವನ್ನು ಗಳಿಸುವಂತ ಬರದಲ್ಲಿ ಮತ್ತೊಂದು ಹುದಾರಿ ನೆಲ ಕುರುಳ್ತಾ ಇದೆ. ರನ್ನೌಟ್ಗೆ 2ನೇ ಹುದಾರಿ ಆಘಾತವನ್ನು ಕಾಣ್ತಾ ಇದೆಯಾ. ಹಂತಲ್ಲಿ ತಡ ಮೊತ್ತ 2ಕ್ಕೆ 2. ಹೊಸ ಆಟಗಾರ ಬಿಪಿನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ವೀರ ಹೊಯ್ಸಳ ಬಬ್ಬುಕಟ್ಟೆಯ ಪರವಾಗಿ. ವಿನೋದ್ ಚಾಲ್ತಿ 4ನೇ ಚೆಂಡಿಗಾಗಿ. ಬ್ಲಾಕರ್ ಮಾದರಿಯ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ವಿನೋದ್. ಹಿರಿಯ ಅನುಭವಿ ಎಸೆಗಾರ ಇವಾಗ ಅನುಭವದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ 5ನೇ ಚೆಂಡಿಗಾಗಿ. 2ನೇ ಓವರ್ 5ನೇ ಚೆಂಡು, ತಡ ಮತ್ತೆ 2ಕ್ಕೆ 2. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಈ ಹಂತದಲ್ಲಿ ಒಂದು ಓಟಕ್ಕೆ ಅವಕಾಶ ಮಾಡಿಕೊಂಡು ಲೆಗ್ ಬಾಯ್ಸ್ ಮುಖಾಂತರವಾಗಿ ಅಂಕಿಅಂಶ ಪಡೆದ ತಡ ಮೊತ್ತ 3ಕ್ಕೆ 2.
ಅಂತಿಮ ಚೆಂಡು ಕಟ್ ಮಾಡುವಂತಹ ಪ್ರಯತ್ನ, ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮುಕ್ತಾಯ ತಂಡ ಓವರ್ಗಳ ಸಂಖ್ಯೆ 2. ಆರಂಭಿಕ ಹಂತದ 12 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 4-2. ಇನ್ನುಳಿದ 24 ಚೆಂಡು ಜಯಕ್ಕಾಗಿ 40 ಓಟವನ್ನು ದಾಖಲಿಸಬೇಕಾಗಿದೆ ವೀರ ಹೊಯ್ಸಳ ಬಬ್ಬುಕಟ್ಟೆ. ಮೂರನೇ ಓವರ್ಗಾಗಿ ಮತ್ತೆ ವಿರಾಜ್ ಪರಿಶೀಲನೆ ಮಾಡಿಕೊಡ್ತಾ ಇದೆ. ಮೊದಲ ಓವರಲ್ಲಿ ಕೇವಲ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವಾಗ ತನ್ನ ಕಂಡದ 2ನೇ ಓವರ್ನ ಎಸೆಗಾರಿಕೆ ಹಾದಿಯಲ್ಲಿ, ಅರ್ಥಾತ್ ಪಂದ್ಯದ 3ನೇ ಓವರ್ನ ಎಸೆಗಾರಿಕೆ ಹಾದಿಯಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ವಿರಾಜ್. ವಿರಾಜ್ ಮೊದಲ ಚೆಂಡು ಭಾಷುತ ಮರಿತ ಹೊಸತ ಈ ಬಾರಿ ಲೆಗ್ ವಾಯ್ಸ್ ಮುಖಾಂತರವಾಗಿ 1ರ ಹೆಚ್ಚುವರಿ ಲೆಗ್ ಬಾಯ್ಸ್ ಒಂದು ವಿಶಿಷ್ಟತೆ ತೀರ್ಪನ್ನು ಇವಾಗ ಡ್ಯಾನಿ ಇಕ್ಬಾಲ್ ರವಾನಿಸಿದ್ರು. ಅಂಕಿಅಂಶ ಪಡೆದು 95. ಮತ್ತೆ ಹುದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ನಿರೀಕ್ಷೆ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಟ್ರೈಕ್ಗಳ ಪ್ರಯತ್ನಗಳು ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ತಂಡ ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದೆ ವೀರ ಹೊಯ್ಸಳ ಬಬ್ಬುಕಟ್ಟೆಯ ತಂಡ. ವಿರಾಜ್ 3ನೇ ಚೆಂಡಿಗಾಗಿ ವಿರಾಜ್ 3ನೇ ಚೆಂಡು ಈ ಹಂತದಲ್ಲಿ ಕ್ಲೀನ್ ಬೌಲ್ಟ್. 3ನೇ ಹುದರಿ ಆಘಾತವನ್ನು ಕಾಣ್ತಾ ಇದೆ ವೀರ ಹೊಯ್ಸಳ ಬಬ್ಬುಕಟ್ಟೆಯ ತಂಡ. 6ಕ್ಕೆ 3. ಹೊಸ ಆಟಗಾರ ನಿಖಿಲ್ ಎಂಟ್ರನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಡೆದ ತಂಡ ಮೊತ್ತ 6ಕ್ಕೆ 3. ಹೊಸತ ಚೆಂಡು ಸ್ಕ್ವಾಡ್ ಬಿಹೈಂಡ್ ವಿಕೆಟ್ ಬಲವಾದ ಮನವಿಯನ್ನು ನಡೆಸಿದ್ರು. ಮನವೇತಕ ಪುರಸ್ಕಾರಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 3ನೇ ಓವರ್ ಚಾಲ್ತಿ ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ವಿರಾಜ್ ಮತ್ತೆ 5ನೇ ಚೆಂಡಿಗಾಗಿ ವಿರಾಜ್ 5ನೇ ಚೆಂಡು ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ನಿರೀಕ್ಷೆ ಮಟ್ಟದ ಹೊಡೆತಗಳಿಗೆ ವಿರಾಜ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರದ ಎಸೆತ ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಆರಂಭಿಕ ಹಂತದ 18 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 6 ಓಟವನ್ನು ದಾಖಲಿಸಿಕೊಂಡು 3 ಹುದರಿ ಆಘಾತವನ್ನು ಕಾಣ್ತಾ ಇದೆ ವೀರ ಹೊಯ್ಸಳ ಬಬ್ಬುಕಟ್ಟೆ. ಜಯಕ್ಕಾಗಿ 18 ಎಸೆತ 38 ಓಟಗಳು ಬರಬೇಕಾಗಿದೆ. 18ಕ್ಕೆ 38. 4ನೇ ಓವರ್ಗಾಗಿ ಮತ್ತೆ ವಿನೋದ್ ಪರಿಚಯ ಮಾಡಿಕೊಡ್ತಾ ಇದೆ. ಮೊದಲ ಓವರಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವಾಗ ತನ್ನ ಕಂತಿನ 2ನೇ ಓವರ್ ಎಸೆಗಾರಿಕೆ ಹಾದಿಯಲ್ಲಿ, ಅರ್ಥಾತ್ ಪಂದ್ಯದ
4ನೇ ಓವರ್ ರಸಗಾರಿಕೆ ಹಾದಿಯಲ್ಲಿ ತಮ್ಮ ಪರಿಚಯ ಮಾಡಿಕೊಡ್ತಾರೆ ವಿನೋದ್. ವಿನೋದ್ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ವಿನೋದ್ ಎರಡನೇ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ ಬಲವಾದ ಮನವಿ ನಡೆಸಿದ್ರು. ಮನವಿಗೆ ತಕ್ಕ ಪುರಸ್ಕಾರ ಬರ್ತಾ ಇಲ್ಲ. ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂದರ ಸೇರ್ಬಿಡ್ತಾವ. ಅಂಕಿಅಂಶ ಪಡೆದವನು ಮತ್ತೆ 7. ಎಸೆದ 3ನೇ ಚೆಂಡು. ಈ ಹಂತದಲ್ಲಿ ಸ್ಟ್ರೈಕ್ ರೈಡರ್ ಪ್ರಯತ್ನವನ್ನು ನಡೆಸಿದ್ರು. ನಿರೀಕ್ಷೆ ಮಾಡಿ ಹೊಡೆತಗಳಿಗೆ ಮೊಗವೇಡ್ಸ್ 11 ಎಸೆಗಾರರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಡೆದವನು ಮೊತ್ತ 8. ಜಯಕ್ಕಾಗಿ ಇನ್ನೂ ಕೂಡ 36 ಓಟಗಳು ಬರಬೇಕಾಗಿದೆ. ಎಸೆದ ಚೆಂಡು ಭಾಷಿತ ಬರಿತ ಹೊಡೆತ ಈ ಬಾರಿ ಸೀಮಾ ರೇಖೆ ಅಂಚನ್ನು ಕ್ರಮಿಸ್ತಾ ಇದೆ. 6 ತಳವತ್ತ 14. ಎಸೆತ ಜಯಕ್ಕಾಗಿ 30ರ ಅವಶ್ಯಕತೆ. 14ಕ್ಕೆ 30. ಇನ್ನು ಎಸೆದ 5ನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಓವರ್ ಚಾಲ್ತಿ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ಈ ಹಂತದಲ್ಲಿ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ 24 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 14. ಇನ್ನು 12 ಎಸೆದ ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. 12ಕ್ಕೆ 30. ಇನ್ನು ಹೊಸ ಆಟಗಾರರ ಸೇರ್ಪಡೆ ಅಸ್ಗರ್. ಐದನೇ ಓವರ್ಗಾಗಿ ಮೊಗವೇಡ್ಸ್ 11 ಉಲ್ಲಾಲ ಇವಾಗ ಸುಮಿತ್ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಹನ್ನೆರಡು ಎಸೆತ 30ರ ಅವಶ್ಯಕತೆ. ಸುಮಿತ್ 5ನೇ ಓವರ್ನ ಮೊದಲ ಚೆಂಡಿಗಾಗಿ. ಸುಮಿತ್ ಎಸೆತ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 11 ಎಸೆತ 30ರ ಅವಶ್ಯಕತೆ. 11ಕ್ಕೆ 30. ಎಸೆದ ಚೆಂಡು ಭಾಷಿತ ಬರಿತ ಹೊಡೆತ ಈ ಬಾರಿ ಸೀಮಾ ರೇಖಾಂಚನ ಕ್ರಮಿಸಾದ 6. 10 ಎಸೆತ 24 ಓಟಗಳು ಬರಬೇಕಾಗಿದೆ. 10ಕ್ಕೆ 24.
ಎಸೆದ ಮೂರನೇ ಚೆಂಡು ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ಟು ತಡ ಮತ್ತೆ 21 ಓಟವನ್ನು ದಾಖಲಿಸ್ತಾ ಇದೆ. 9 ಚೆಂಡು 23 ಓಟದ ಅವಶ್ಯಕತೆ. ಸುಮೇತ್ 4ನೇ ಚೆಂಡು ಹೈ ಲಾಫ್ಟೆಡ್ ಶಾಟ್. ಈ ಬಾರಿ ಅಂತಿಮ ಹಂತದಲ್ಲಿ ಪವನ್ ಸುಂದರ ಜಡ್ಜ್ಮೆಂಟ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇವಾಗ ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ ಕಾರ್ತಿಕ್ ರಾಜ್. ಎಂಟು ಎಸೆತ ವೀರ ಹೊಯ್ಸಲ ಬಬ್ಬುಕಟ್ಟೆ ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಅರ್ಥಾತ್ 4 ಸಿಕ್ಸರ್ಗಳು ಬರಬೇಕಾಗಿದೆ. ಎಸೆತ ಚೆಂಡು ಈ ಹಂತದಲ್ಲಿ ಕಾರ್ತಿಕ್ ರಾಜ್ ಹುದರೆ ಕೂಡ ನೆಲ ಕುರುಳ್ತಾ ಇದೆ. 7 ಎಸೆತ 23ರ ಅವಶ್ಯಕತೆ. 7ಕ್ಕೆ 23. ಸುಮೇತ್ ಹ್ಯಾಟ್ರಿಕ್ ಅವಕಾಶಕ್ಕಾಗಿ ಓವರ್ನ ಅಂತಿಮ ಎಸೆತ. ಸುಮಿತ್ ಓವರ್ನ ಅಂತಿಮ ಚೆಂಡಿಗಾಗಿ ಸುಮೇತ್ ಅಂತಿಮ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಸಿಕ್ಸರ್. ತಂಡದ ಮತ್ತೆ 27 6 ಎಸೆತ 17ರ ಅವಶ್ಯಕತೆ. 3 ಸಿಕ್ಸರ್ಗಳು ಸುಲಭ ಲೆಕ್ಕಾಚಾರ. ಅಂತಿಮ ಓವರ್ಗಾಗಿ ಗಗನ್ ಪರಿಚಯವನ್ನು ಮಾಡಿಕೊಡ್ತಾ ಇದೆ. 6 ಎಸೆತ 17ರ ಅವಶ್ಯಕತೆ. ಎಸೆತ ಮೊದಲ ಚೆಂಡು ಆಸ್ಕರ್ ಕ್ಲೀನ್ ಬೌಲ್ಡ್. ಹೊಸ ಆಟಗಾರ ಗುರು ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. 5 ಎಸೆತ 17ರ ಅವಶ್ಯಕತೆ. 5ಕ್ಕೆ 17. ಗಗನ್ ಮೊದಲ ಚೆಂಡಿಗೆ ಉದರ್ ಯಶಸ್ಸನ್ನು ಪಡ್ಕೊಂಡ್ರು. ಇವಾಗ SR ಗಾದಿಲಿ 2ನೇ ಚೆಂಡಿಗಾಗಿ ಗಗನ್ 2ನೇ ಚೆಂಡು ನೆಟ್ಟ ನೇರ ಹೊಡೆತ ಸಿಕ್ಸರ್. 33
4 ಎಸೆತ 11ರ ಅವಶ್ಯಕತೆ. 4ಕ್ಕೆ 11. ಪಂದ್ಯ ಮತ್ತೆ ರೋಚಕ ತಿರುವನ್ನು ಪಡ್ಕೊಳ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಯಾವುದೇ ಹಂತದಲ್ಲೂ ಬೇಕಾದರೂ ಕೂಡ ಪಂದ್ಯದ ಚಿತ್ರಣ ಬದಲಾಗುವುದು. ಅಂತಿಮ 4 ಎಸೆತ 11 ಓಟಗಳು ಬರಬೇಕಾಗಿದೆ ವೀರ ಹೊಯ್ಸಳ ಬಬ್ಬುಕಟ್ಟೆ ಜಯಕ್ಕಾಗಿ. ಎಸೆದ 3ನೇ ಚೆಂಡು ನಟವರ ಹೊಡೆತ ಈ ಹಂತದಲ್ಲಿ ವೀಣಾ ಒಂದು ಬಹಳಷ್ಟು ಸುಂದರತೆ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹುದರಿ ಆಘಾತವನ್ನು ಕಾಣ್ತಾ ಇದೆ. ಗುರು ವಾಪಸ್ ಅತಿಯಾದ್ರು. ಗುರು ತರುವಾದ ಸ್ಥಾನ ತುಂಬಲು ಮತ್ತೋರ್ವ ಹೊಸ ಆಟಗಾರರ ಸೇರ್ಪಡೆ ಕೌಶಿಕ್. ಅಲ್ಲಿ ಪಂದ್ಯ ಮುಗಿದ ತಕ್ಷಣ ವೀರ ಹೊಯ್ಸಳ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ನಿಮಗೆ ಮ್ಯಾಚ್ ಇರ್ತದೆ MFC ಮುಕ್ಕಚೇರಿ ವಿರುದ್ಧವಾಗಿ. ಮೂರು ಎಸೆತ 11ರ ಅವಶ್ಯಕತೆ. ಗಗನ್ 4ನೇ ಚೆಂಡಿಗಾಗಿ. ಗಗನ್ ಎಸೆತ 4ನೇ ಚೆಂಡು. ಸ್ಕೋರ್ ಬೇಡಿಗರ ರೂಪದಲ್ಲಿ ಮತ್ತೊಂದು ಹುದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 2 ಎಸೆತ. ವೀರ ಹೊಯ್ಸಳ ಬಬ್ಬುಕಟ್ಟೆ ಜಯಿಸಬೇಕಾದ್ರೆ ಸತತ 2 ಸಿಕ್ಸರ್ಗಳು ಬರಬೇಕಾಗಿದೆ. ಗಗನ್ 5ನೇ ಚೆಂಡು. ಎಸೆತ 5ನೇ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 1 ಎಸೆತ 11ರ ಅವಶ್ಯಕತೆ. ಪಂದ್ಯದ ಮೇಲೆ ಬೇಗ ಹಿಡಿತವನ್ನು ಸಾಧಿಸ್ತಾ ಇದೆ ಮಗವೀರ 11 ಉಲ್ಲಾಲ. ಅಂತಿಮ ಚೆಂಡು ತನ್ಮುಖಾಂತರವಾಗಿ ಮಗವೀರ 11 ಉಲ್ಲಾಲ ಪಂದ್ಯ ಕೂಡ 2ನೇ ಜಯವನ್ನು ದಾಖಲಿಸ್ತಾ ನಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರವೇಶಿ ಮೊಗವೀರ ಪರವಾಗಿ ಚೆಂಡುದಾನೆ ವಿಚಾರದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿ ಆಟವನ್ನು ಆಡಿದಂತಹ ಆಟಗಾರ ಸುಮಿತ್ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಶರಣ್ ಮಾರುತಿ ಉಲ್ಲಾಲ್ ಮಾಜಿ ಆಟಗಾರರು ಕೂಡ ಇವರು ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ವೀರ ಹೊಯ್ಸಳ ಬಬ್ಬುಕಟ್ಟೆ ಆಟಗಾರರು ಹಸ್ತಾಕ್ಷರಕ್ಕೆ ಬನ್ನಿ. ಇವಾಗ ವೇದಿಕೆಯಲ್ಲಿ ಹಿರಿಯ ಆಟಗಾರರು ಇವಾಗ ಸುಮಿತ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು
ಹಸನ್ ಸರ್ ಇದ್ದಾರೆ. ಅಲ್ಲಿ ವೀರ ಹೊಯ್ಸಳ ಆಟಗಾರರು ಶೀಘ್ರಗತಿಯಲ್ಲಿ ಹಸ್ತಾಕ್ಷರ ಬನ್ನಿ. ಇದಾದ ಬಳಿಕ ಮುಂದಿನ ವಾರ ಇದೇ ಮೈದಾನದಲ್ಲಿ ಪಂದ್ಯ ನಡೀಲಿಕ್ಕಿದೆ. ಗ್ಲೋಬಲ್ ಕ್ರಿಕೆಟ್ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ಗ್ಲೋಬಲ್ ಮಾರ್ಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 2 ಓವರ್ ಆರ್ ಮಾದರಿಯ ಪಂದ್ಯ ನಡೆಸ್ತಾ ಇದೆ. ಸ್ನೇಹಿತರೆಲ್ಲರೂ ಒಗ್ಗೂಡಿಕೊಂಡು ಸೌಹಾರ್ದತೆಗಾಗಿ ಪಂದ್ಯಾಟ ನಡೆಸ್ತಾ ಇದ್ದಾರೆ. 4 ತಂಡಗಳ ಲೀಗ್ ಕಮ್ ನಾಕೌಟ್ ಮಾದರಿಯ ಪಂದ್ಯಾಕೂಟ. ಈ ಪಂದ್ಯಾಕೂಟಕ್ಕೂ ಕೂಡ ಎಲ್ಲರಿಗೂ ಆತ್ಮೀಯ ಆದರಣೆ ಹಾಗೂ ಸ್ವಾಗತವನ್ನು ಬಯಸ್ತಾ ಇದೆ ಗ್ಲೋಬಲ್ ಕ್ರಿಕೆಟ್ ಬೋರ್ಡ್. ಎರಡು ಜನ ನಾಯಕರು ಇವಾಗ ಟಾಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದರ ಅನ್ವಾರ್, ಗುರು ಮತ್ತು ಅನ್ವಾರ್ ತಂಡಗಳ ನಾಯಕರು. ಎಂಎಫ್ಸಿ ಮುಖಚೇರಿ ಒಂದ ಟಾಸ್ elected to bat first.
Well, this match will be played between Veera Vaisala Babukate versus MFC Mukkacheri. After winning the toss, MFC Mukkacheri elected to bat first. This will be 6 overs match. 2 overs will be power play. 2 fielders will be standing outside the 30-yard circle. This time, first time, bowler's back drive. Dot ball to start. I request the 12th man of both the teams to come near the mic point. Nikhil. I request the 12th man of both the team to come near the mic point. We are not familiar about all the players, so please cooperate with us. 12th man. Nikhil, second time in his over. Bowling to Bashit. This time gone for a big hit. Huge hit from the bat of Bashit, and that's a 6. 6 to open the account of MFC Mukkacheri. Bashit, one of the experienced campaigner from the side of MFC Mukkacheri. Nikhil, third time in his over, bowling to Bashit. This time gone for a wicket, and that's a 6. Back-to-back sixes from the bat of Bashit. And by this 6, score moves on to 12. After losing the first match, MFC Mukkacheri, they know that they need a run rate. And they are elected to bat first. And they are going for a big now. Here comes Nikhil, fourth time in his over. Bowling to Bashit. This time, that's a hat-trick 6 from the bat of Bashit. Back-to-back 3 sixes from the bat of Bashit, and score moves on to 18. What a batting performance from Bashit. Nikhil, fourth time in his over. Straight into the hand of the fielder. Dot ball in the end. Last one ball remaining in this over. Good start for MFC Mukkacheri. Bashit with 3 consecutive sixes. Nikhil, last time in his over. This time, straight into the hands of fielder in the long on region. And Bashit innings is end. And he is walking back to the pavilion after scoring 18 runs in 6 balls. He has done his job for his team. Safe. New batsman replacing Bashit and joining MFC Fayaz. And after the completion of first over, score is at 18 for the loss of 1 important wicket. Chirag, the new bowler, taking fresh card from umpire. Munir, bowling to Fayaz, one of the experienced campaigner from the side of MFC Mukkacheri. Chirag, first time in his over, crossing umpire Munir, bowling to Fayaz. This time full toss ball driven towards the cover region. Good running between the appeal for run out. Good throw from the fielder. It was a direct hit. And the batsman have completed single. One more addition to the total, and by the single score moves on to 19
for the loss of 1 wicket. This is second over in progress. Still 5 balls remaining in this over. Still power play is on. Chirag, second time in his over. Bowling to Sahif. This time full toss ball driven towards the square leg region. One bounce boundary. Little bit confusion from the fielder in the deep. 4 more addition to the total. And by this, score moves on to 23. Chirag, third time in his over. This time, play toward the final leg region. 1 more addition to the total. And score moves on to 24 for the loss of 1 wicket. Second over in progress. Still 3 balls remaining in this over. Chirag, fourth time in his over. Bowling to Fayaz. This time full toss ball driven toward the long on region. 1 run completed. 1 more addition to the total and score moves on to 25. Chirag, fifth time in his over. Bowling to Saif. This time gone for a wicket. Driven towards the deep mid-wicket region. Little bit fumble from the fielder. 2 more addition to the total. And by this, score moves on to 27. Second over in progress. Last 1 ball remaining in this over. Chirag, last time in his over. Bowling to Saif. This time over pitch ball driven toward the long on region. Good fielding from the deep fielder and batsman going for 2 runs. Good running between the wicket. Chances of run out and in the end batsmen have completed 2 runs. 2 more addition to the total and after the completion of 2 overs score is at 29 for the loss of 1 important wicket. And they are scoring at the rate of 14.5 per over. Still 4 overs remaining in this innings. MFC Mukkacheri is playing in the absence of Munir. Is one of the dangerous player and auditor of the tennis ball. And Fayaz is the man who has taken total responsibility on his shoulder. Bowler name please. Prabhanjan, the new bowler. First time in his over. Wow, he looks like Junior Bumrah. It was outside the leg stick and umpire signal as wide. 1+1, 2 more addition to the total and score moves on to 31. This is third over in progress. Prabhanjan. This time once again outside the leg strike. Back to back wides from Prabhanjan. And by the score moves on to 32. Here comes Prabhanjan. First time in his over. This time driven toward the mid-wicket region. Good fielding from the fifth fielder. 1 run completed. 1 more addition to the total and score moves on to 33 for the loss of 1 important wicket. Prabhanjan, second time in his over. Bowling to Fayaz. This time just sensibly driven towards the mid-wicket region. Good running between the wicket. Direct hit, it would have been a trouble for Fayaz.
And by this, batsman have completed 1 run. And by this single, score moves on to 34. Here comes Prabhanjan. Third time in is over. This time, once again outside the leg stick. White signal from the umpire Iqbal. One more addition to the total in the form of extra, and score moves on to 35. He is missing his line. Prabhanjan. Third time in his over. This time right turn to the block hole. Appeal for caught behind. It was like a Bumrah for Indian team. Here we have Prabhanjan, the junior Bumrah. Prabhanjan. This time gone for a big hit. No ball signal from the umpire. 7 runs. And by this score moves on to 43. Prabhanjan. It's a free hit ball. This time, bowler's back drive. Chances of run out. And that's the end of Saif's innings. It was a risky single. Saif was not moved in a taking single. And by this, he has lost his wicket. By this, MFC Mukacheri have lost their 2 wickets. New batsman Anwar is walking toward this crease. And Saif has scored 16 runs in 8 balls for his team. Has a strike rate of 200. New batsman Anwar replacing Saif and joining Fayaz in the middle. Prabhanjan, 4th time in his over. Fifth ball. This time driven toward the cover region. Ball is racing toward the boundary line. What a shot from the bat of Fayaz. And dancing umpire Iqbal is dancing in middle. And by this 4 runs, score moves on to 47. Last 1 ball remaining in this over. And Prabhanjan is very expensive. He has given away many extras. Prabhanjan last time in his over. This time right under the block hole. Lower full toss. Played toward the third man gully region for single. And after the completion of 3 overs, score is at 48 for the loss of 2 important wickets. Dheeraj, new bowler, bowling the 4th over of the innings and first over of his quota. Bowling to Fayaz. Here comes Dheeraj, first time in his over. This time outside the leg, off stake. Umpire signal as wide. 1 more addition to the total of extra, and score moves on to 49
for the loss of 2 important wickets. Dheeraj, first time in his over. This time driven towards the coverage and chances of run out. Full toss throw towards the bowler. It could have been costly for MFC Mukkacheri, but in the end, the batsmen have completed 1 run. One more addition to the total and score moves on to 50. They have completed 50 runs. MFC Mukkacheri in 3.1 over. Here comes Dheeraj, second time in his over. Bowling to Anwar. This time, full toss outside the off stick and umpire signal as wide. They have given away many extras to MFC Mukkacheri, and by this extra score moves on to 51. Dheeraj, second time in his over. This time slower ball. Once again extra. One more addition to the total. Score is at 52. Dheeraj, second time in his over. This time slower full toss ball. Anwar couldn't connect the ball. Ball went straight into the hands of keeper. Dot ball in the end. Here comes Dheeraj. This time driven towards the deep mid wicket region. 1 run completed. One more run addition to the total and score moves on to 53 for the loss of 2 important wickets. This is 4th over in progress. Still 3 balls remaining in this over. Here comes Dheeraj. This time slower ball. Half cutter from Dheeraj. One more addition to the total and score moves on to 54 for the loss of 2 wickets. Here comes Dheeraj. This time gone for a wicket, and that's a huge 6 from the bat of Anwar. And by this 6, score moves on to 60. Still 1 ball remaining in this over. Dheeraj, last time in his over. This time slower ball, off cutter, and fumble from the fielder in the deep end. 4 runs, 4 more addition to the total, and score moves on to 64 after the completion of 4 overs. Still 2 overs remaining in this innings. New bowler Guru taking responsibility on his shoulder. 2 overs remaining in this innings. Guru is going to bowl the 5th over of this innings. Guru, first time in his over, bowling to Fayaz. This time gone for a wicket. Chances of catch. Fielder coming under it and dropped. Ball lands in no man area and 2 runs completed. 2 more addition to the total and score moves on to 66 for the loss of 2 wickets.
Guru, second time in is over. This time gone for a big hit and that's a 6. What a shot from the bat of Fires towards square leg region. And by the 6, score moves on to 71. 72 on the board. This is 5th over in progress. The bowlers of Voisala Babukate are looking very expensive. Guru, third time in is over. This time driven towards the mid-wicket region. One run completed. One more addition to the total and score moves on to 73 for the loss of 2 important wickets. Here comes Guru. Fourth time in is over. This time Anwar going for a big hit. Couldn't connect it properly and completed 1 run. One more addition to the total and score moves on to 74. Guru, 5th time in is over. This time appeal for LBW, I guess. Huge appeal from the bowler. In the end, 1 run completed. One more addition to the total and score moves on to 75. Last ball of this over. This time full toss ball and that's a 6. Yes, just timed towards the deep long region and that's a 6 in the end of the over. And after the completion of 5 overs, score is at 81 on board. And this is the highest score of today's innings. Still 1 over is remaining. Was the most scored by Azad Kallapu yesterday, and MFC Mukkacheri are 81 now. Can they beat that score? Sanjay, the new bowler, going to bowl the last over of this innings. Here comes Sanjay. First time in is over. This time, slower ball. Fires. Misjudged the ball. Ball went straight into the hands of keeper. Dot ball in the end. Sanjay. Second time in is over. Bowling to Fires. This time gone for a big hit and single declare from umpire. Bad luck for Fires over there. One more addition to the total and score moves on to 82. Still 4 balls remaining in this final over. Sanjay on the bowling mark. Fires on the strike. Here comes Sanjay. Third time in is over. This time driven towards the mid-wicket. Chances of catch over there. It went above the fielder and 1 run completed. One more addition to the total and score moves on to 83 for the loss of 2 wickets. Sanjay, 4th time in is over. Sanjay, 4th time in is over. Bowling to Anwar. This time short ball and that's a huge 6 from the bat of Anwar towards the square leg region. 6 runs addition to the total and score moves on to 88. Sorry, 89. Sanjay, 5th time in is over. This time Anwar gone for a big hit. Couldn't connect it properly. 1 run completed. One more addition to the total and score moves on to 90. The highest score in this tournament. 89 was the highest score yesterday.
And MFC Mukkacheri has scored 90 runs. Still one ball is remaining. Sanjay, last time in is over. Bowling to Fayaz. This time full toss ball. And single declared. No ball signal from the umpire above the waist. 7 runs to the total and score moves on 2. Sorry, single. 1 plus 1, 2 more addition. And score moves on 2. 92. Free hit. Sanjay. This time. That's a 6. And Fayaz has taken the advantage of free hit. And by this, score is at 98 in 6 overs. And MFC Mukkacheri have set a target of 99 runs to Veera Vaisala Babbukatte. What a batting performance from Fayaz and Anwar. And our next commentary will be Mr. Hussain Manipura in Kannada. Over to you, sir. ಧನ್ಯವಾದಗಳು ರಾಜೇಶ್ ರವರೇ. ಆರಂಭಿಕ ಹಂತದ ಇನ್ನಿಂಗ್ಸ್ ಅಲ್ಲಿ MFC ಮುಕ್ಕಚೇರಿ ಬಹಳಷ್ಟೊಂದು ಬಿರುಸಿನ ಆಟವನ್ನು ತೋರ್ಪಡಿಸಿದ್ರು. 98 ಓಟನ್ನು ದಾಖಲಿಸಿಕೊಂಡು 99ರ ಒಂದು ಬಿಗ್ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಆ ಒಂದು 99ರ ಟಾರ್ಗೆಟ್ ಅದು ಯಾವ ರೀತಿ ಯಶಸ್ವಿಯಾಗಿ ಬೆನ್ನಟ್ಟಿ ಮೊದಲ ಜಯವನ್ನು ದಾಖಲಿಸಿಕೊಳ್ತಾರೆ ಕಾದೋಡಬೇಕಾಗಿದೆ. ವೀರ ಹೊಯ್ಸಳ ಬಬ್ಬುಕಟ್ಟೆ. Fayaz. ಮೊದಲವರೆಗಾಗಿ ಮೆಫೂಲ್ ಪರಿಚಯ ಮಾಡಿಕೊಡ್ತಾ ಇದೆ. MFC ಮುಕ್ಕಚೇರಿಯ ಭರವಸೆಯ ನಂಬಿಕೆಯ ಕೊಂಡಿ ಎಸೆಗಾರ ಮೆಫೂಲ್. ಸೆಕೆಂಡ್ ಭಾಗದಲ್ಲಿ ಪ್ರಜ್ವಲ್, ನಾಶಕ ಭಾಗದಲ್ಲಿ ಆಸ್ಕೋರ್. ಎಸೆದ ಮೊದಲ ಚೆಂಡು ಹೈ ಲಾಫ್ಟರ್ ಚಾಡಿ ಮಾರಿ ಸೀಮಾರೆ ಕಂಚಿನಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್. ಮೊದಲ ಚೆಂಡಿಗೆ ಪ್ರಜ್ವಲ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. 99ರ ಒಂದು ಟಾರ್ಗೆಟ್ ಅಂಕಿಅಂಶ ಪಟ್ಟಿ ಇವಾಗ 96ಕ್ಕೆ ತಲುಪ್ತಾ ಇದೆ ಮೊದಲ ಚೆಂಡು ಮುಕ್ತಾಯದಲ್ಲಿ. ಮತ್ತೆ ಮೆಹಫೂಲ್ ಮೊದಲ ಓವರ್ ಚಾಲ್ತಿಯ 2ನೇ ಚೆಂಡಿಗಾಗಿ
ಎರಡನೇ ಚೆಂಡು ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಒಳ ತಿರುವನ್ನು ಪಡ್ಕೊಳ್ತಾ ಇದೆ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಾಡೆ. ಮೂರನೇ ಚೆಂಡಿಗಾಗಿ ಬ್ಲಾಕರ್ ಮಾದರಿ ಎಸೆತ, ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ರೆ ಅಂಕಿಅಂಶ ಪಡೆದಾಳ ಮತ್ತು 7ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಚೆಂಡಿಗಾಗಿ ಮೇಫುಲ್ ಟು ಆಸ್ಕರ್. ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ಈ ಹಂತದಲ್ಲಿ ದಾಂಡು ಬೆಟ್ಟು ಮೈ ಸ್ಪರ್ಶವನ್ನು ಕಾಣ್ತಾ ಇದೆ, ಡಾಟ್ ಬಾಲ್ ಸೇರ್ಪಡೆ. ಮೊದಲ ಜಾತಿ ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಮೆಹಫುಲ್ ಜಾತಿಯ 5ನೇ ಚೆಂಡಿಗಾಗಿ. ಮೆಹಫುಲ್ ಎಸೆತ 5ನೇ ಚೆಂಡು, ಆಸ್ಕರ್ ನೋಡನ್ನು ದಾಖಲಿಸಿದ್ರು, ಅಂಕಿಅಂಶ ಪಡೆದ ಮತ್ತು 8ಕ್ಕೆ ನೋ ಲಾಸ್. ವೀರ ಸಲ ಬಬ್ಬು ಕಟ್ಟೆ. ಮೊದಲ ಓವರ್ ಅಂತಿಮ ಚೆಂಡಿಗಾಗಿ, ಮೊದಲ ಓವರ್ ಅಂತಿಮ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ, ಡಾಟ್ ಬಾಲ್ ಸೇರ್ಪಡೆ. ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ, ಮುಕ್ತಾಯ ಕಂಡ 6 ಚೆಂಡುಗಳಲ್ಲಿ ತಳ ಮತ್ತು 8ಕ್ಕೆ ನೋ ಲಾಸ್. ಇನ್ನುಳಿದ 30 ಚೆಂಡು ಜಯಕ್ಕಾಗಿ 91 ಓಟವನ್ನು ದಾಖಲಿಸಬೇಕಾಗಿದೆ. ದ್ವಿತೀಯ ಓವರ್ಗಾಗಿ ಮತ್ತೋರ್ವ ಹೊಸ ಎಸೆಗಾರರ ಸೇರ್ಪಡೆ, ಇರ್ಫಾನ್. ದ್ವಿತೀಯ ಓವರ್ ಮೊದಲ ಚೆಂಡಿಗಾಗಿ ಎಸೆದ ಮೊದಲ ಚೆಂಡು, ಬೀಸುವಂತ ಪ್ರಯತ್ನ, ಆಸ್ಕರ್ ಓಟವನ್ನು ದಾಖಲಿಸ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ. 29 ಎಸೆತ 91ರ ಅವಶ್ಯಕತೆ. ಬ್ಲಾಕರ್ ಬಂದಿರೋ ಚೆಂಡು, ಈ ಹಂತದಲ್ಲಿ ಒಂದೆರಡನ್ನು ಆಸ್ಕರ್ ದಾಖಲಿಸಿಕೊಂಡ್ರು, ಅಂಕಿಅಂಶ ಪಡೆದ ಮತ್ತು 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಚೆಂಡು, ಹೈ ಲೆಫ್ಟ್ ಶಾಟ್, ಈ ಬಾರಿ ಸುಧಾರಿತ ಒಂದು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಇವಾಗ ಫಯಾಜುಲಾಲ್ ಪಡ್ಕೊಂಡ್ರು. ಮೊದಲ ಹುದರಿ ಆಘಾತವನ್ನು ಕಾಣ್ತಾ ಇದೆ ವೀರ ಹೊಯ್ಸಲ ಬಬ್ಬು ಕಟ್ಟೆ. ಪ್ರಜ್ವಲ್ ಬ್ಯಾಕ್ ಟು ಪೆವಿಲಿಯನ್. ಪ್ರಜ್ವಲ್ ತರುವಾಯ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ಆಟಗಾರರ ಸೇರ್ಪಾಡು, ನಿತಿನ್. ನಾಲ್ಕನೇ ಎಸೆತ, ಈ ಹಂತದಲ್ಲಿ ರನ್ಔಟ್ ಮಾಡೋ ಅವಕಾಶ ಇತ್ತು, ಈ ಹಂತದಲ್ಲಿ ಮಾಡಿಕೊಂಡು ಡಾಟ್ ಬಾಲ್ ಸೇರ್ಪಡೆ. ದ್ವಿತೀಯ ವರ್ಷದ ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಇರ್ಫಾನ್ ಮತ್ತು 5ನೇ ಚೆಂಡಿಗಾಗಿ. ಅಂಕಿಅಂಶ ಪಡೆದ ಮೊತ್ತ 9ಕ್ಕೆ 1. +1 2 ಓಟಕ್ಕೆ ಅವಕಾಶ ಮಾಡಿಕೊಂಡು ತನ್ನ ಮೊತ್ತ 11 ಓಟವನ್ನು ದಾಖಲಿಸ್ತಾ ಇದೆ. ಚೆಂಡು ಬಾಶುತ ಮರಿದ ಹೊಡೆತ,
ನಿರೀಕ್ಷೆ ಮಾಡುವ ಹೊಡೆತಗಳಿಗೆ ಇರ್ಫಾನ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದರ ಸೇರ್ಪಡೆ ತಡ ಮೊತ್ತ 12 ಓಟವನ್ನು ದಾಖಲಿಸ್ತಾ ಇದೆ ಇರ್ಫಾನ್. ದ್ವಿತೀಯ ಓವರ್ ಚಾಲ್ತಿ ಅಂತಿಮ ಚೆಂಡಿಗಾಗಿ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಈ ಹಂತದಲ್ಲಿ ಫಯಾಜ್ ಕ್ಷೇತ್ರಕ್ಷಣ ನಡೆಸಿದ್ರು. ಮುಕ್ತಾಯ ತಂಡ ಆರಂಭಿಕ ಹಂತದ 12 ಚೆಂಡುಗಳು ತಡವಾದ 13ಕ್ಕೆ 1. ಇನ್ನುಳಿದ 24 ಎಸೆತ 86 ಓಟಗಳು ಬರಬೇಕಾಗಿದೆ. ಮೂರನೇ ಓವರ್ಗಾಗಿ ಮತ್ತೆ ಮೆಹಫೂಲ್. ಯುಎಸ್ದ ಮೊದಲ ಚೆಂಡು. ಸ್ಟ್ರೈಕ್ ರೋಡರ್ ಪ್ರಯತ್ನಗಳು ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ನಿರೀಕ್ಷೆಗಳ ಹೊಡೆತಗಳಿಗೆ ಎಂಎಫ್ಸಿ ಮುಖಚೇರಿ ಎಸೆಗಾರರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇನ್ನೂ ಕೂಡ ಜಯಕ್ಕಾಗಿ 23 ಎಸೆತ 85 ಓಟಗಳು ಬರಬೇಕಾಗಿದೆ. ಸುಂದರತೆ ಎಸೆತ ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಮೆಹಫೂಲ್ ಚಾಲ್ತಿಯ ಮೂರನೇ ಚೆಂಡಿಗಾಗಿ. ಮೆಹಫೂಲ್ ಮೂರನೇ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಫಯಾಜ್ ಕ್ಷೇತ್ರಕ್ಷಣ ನಡೆಸಿದ್ರು. ಬಹಳಷ್ಟು ಸುಂದರದ ಒಂದು ಕ್ಷೇತ್ರಕ್ಷಣ ನಡೆಸಿದ್ರು ಫಯಾಜ್. ಹಂತದಲ್ಲಿ ಒಂದು ಓಟಕ್ಕೆ ಅವಕಾಶಗಳು ಬರ್ತದೆ. ತನ್ನ ಮೊತ್ತ 15. ಬೇಸದ ಚೆಂಡು. ಈ ಹಂತದಲ್ಲಿ ಒನ್ ಡಿಕ್ಲೇರ್ ಎಂಬ ಸುದ್ದಿನ ರವಾನಿಸಿ ತನ್ನ ಮೊತ್ತ 16. ಸುಂದರತೆ ಎಸೆತ ಓಟಗಳಿಗೆ ಮೆಹಫೂಲ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೆಹಫೂಲ್ ಅಂತಿಮ ಚೆಂಡಿಗಾಗಿ. ಮೂರನೇ ಓವರ್ ಅಂತಿಮ ಚೆಂಡು. 19 ಎಸೆತ 83 ಓಟಗಳು ಬರಬೇಕಾಗಿದೆ. ಸತ ಚೆಂಡು ಅತಿಕ್ರಮ ಓಟದ ಸೂಚನೆ ರವಾನಿಸಿದ್ರು. ತಡ ಮೊತ್ತ 17. ಮುಖಾಂತರವಾಗಿ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಅಂಕಿಅಂಶ ಪಟೇಲ್ ತಡ ಮೊತ್ತ 17ಕ್ಕೆ 1. 18 ಎಸೆತ 82 ಓಟಗಳು ಬರಬೇಕಾಗಿದೆ. 18ಕ್ಕೆ 82. ಇರ್ಫಾನ್ ಮೊದಲ ಎಸೆತ ಈ ಬಾರಿ. ಸೀಮಾ ರೇಖಾಂಚಿನಲ್ಲಿ ಫಯಾಜ್ ಕ್ಷೇತ್ರಕ್ಷಣ ನಡೆಸಿದ್ರು. 2 ಓಟಕ್ಕೆ ಅವಕಾಶಗಳು ಬರ್ತಾಳೆ. ಮೊತ್ತ 19. ಚೆಂಡು ಒನ್ ಬೌನ್ಸ್ ಬೌಂಡ್ರಿ. ಮತ್ತೆ 23. ಓವರಿಗೆ ಸರಾಸರಿಯಾಗಿ 28ರ ಓಟವನ್ನು ದಾಖಲಿಸಬೇಕಾಗಿದೆ ಒಂದು ಓವರ್ಗಳಲ್ಲಿ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ನಿರೀಕ್ಷೆ ಮಾಡಿದ ಹೊಡೆತಗಳಿಗೆ ಇರ್ಫಾನ್ ಅವಕಾಶವನ್ನು ಮಾಡಿಕೊಡ್ತಾರ ಎಂಎಫ್ಸಿ ಮುಖಚೇರಿಯ ಪರವಾಗಿ. ಮತ್ತೆ ಚಾಲ್ತಿಯ 4ನೇ ಚೆಂಡಿಗಾಗಿ. 4ನೇ ಚೆಂಡು ಮತ್ತೆ ಬೀಸುವಂತಹ ಪ್ರಯತ್ನ. ಈ ಹಂತದಲ್ಲಿ ಓಸ್ಕಾರ್ ಓಟವನ್ನು ದಾಖಲಿಸ್ತಾ ಇಲ್ಲ. 2
ಇರ್ಫಾನ್ ಚಲ್ತಾ ಇದ್ದಾನೆ ಚೆಂಡಿಗಾಗಿ. ಇರ್ಫಾನ್ 5ನೇ ಚೆಂಡು. ಹಂತದಲ್ಲಿ 2 ಓಟ ಕೂಡ ಕ್ಷೇತ್ರಕ್ಕೆ ಉಚಿತವಾಗಿ ಪಡ್ಕೊಂಡು ತಳ ಮೊತ್ತ 25. 13 ಎಸೆತ 74 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ ಪಂದ್ಯಾಟದ ಮೇಲೆ ಬೇಗ ಹಿಡಿತವನ್ನು ಸಾಧಿಸ್ತಾ ಇದೆ ಎಂಎಫ್ಸಿ ಮುಕ್ಕಚೇರಿ. ಆಸ್ಕಾರ್ ಗೆಸ್ತಂತ ಚೆಂಡು ಈ ಹಂತದಲ್ಲಿ ಸಿಕ್ಸರ ನಿಶಾನ ರವಾನಿಸಿದ್ರು ಷಡ್ಕ. ಮೊತ್ತ 31. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. 12 ಎಸೆತ 68 ಓಟಗಳು ಬರಬೇಕಾಗಿದೆ. ಮೂವತ್ತ4ರ ಒಂದು ಸರಾಸರಿ ಓಟವನ್ನು ಗಳಿಸಬೇಕಾಗಿದೆ ವೀರ ಹೊಯ್ಸಳ ಬಬ್ಬುಕಟ್ಟೆ ಜಯಕ್ಕಾಗಿ. ಒಂದು ಹಂತದಲ್ಲಿ ವೀರ ಹೊಯ್ಸಳ ಬಬ್ಬುಕಟ್ಟೆ ಇವಾಗ ಸೋಲಿನ ಕರ್ರಿಮೋಡ ಆವರಿಸಿಕೊಳ್ತಾ ಇದೆ. 12 ಎಸೆತ 68 ಓಟಗಳು ಬರಬೇಕಾಗಿದೆ. ಸಾರಿಕಾದಲ್ಲಿ ಫಯಾಜ್ ಮೊದಲ ಚೆಂಡು. ಒಂದು ಓಟಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಮೊತ್ತ 32. 11 ಎಸೆತ 67ರ ಅವಶ್ಯಕತೆ. ಸುಂದರತೆ ಎಸೆತ. ಫಯಾಜ್ ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ. ಟಾಸ್ ಆಗಿ ಬಿದ್ದಂತ ಚೆಂಡು ನಿರೀಕ್ಷೆವರ ಹೊಡೆತವನ್ನ ಆಸ್ಕರ್ ದಾಖಲಿಸ್ತಾ ಇಲ್ಲ. ಲೆಗ್ ಬಾಯ್ಸ್ ಮುಖಾಂತರವಾಗಿ 1ರ ಹೆಚ್ಚರನ್ನು ಪಡ್ಕೊಳ್ತಾ ಇದೆ. ತಳ ಮೊತ್ತ 33. ಫಯಾಜ್ 4ನೇ ಚೆಂಡಿಗಾಗಿ. ಫಯಾಜ್ 4ನೇ ಚೆಂಡು ಮತ್ತೆ ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ದೊಡ್ಡ ಬಾಲ ಸೇರ್ಪಡೆ. ಫಯಾಜ್ 5ನೇ ಓವರ್ ಅಂತಿಮ ಚೆಂಡಿಗಾಗಿ 7 ಎಸೆತ 66 ಓಟಗಳು ಬರಬೇಕಾಗಿದೆ. ಚೆಂಡು ಹಂತಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇದೆ. ಎಡಕ್ಕೆ ಮಾಡಿಕೊಂಡ್ರು ಬೌಂಡ್ರಿ. ಡ್ಯಾನಿ ಇಕ್ಬಾಲ್ ಇವಾಗ ನರ್ತನ ಮೂಲಕ ಬೌಂಡ್ರಿ ಒಂದು ನಿಶಾನ ರವಾನಿಸಿದ್ರು. ತೊಳ ಮೊತ್ತ 37. 6 ಎಸೆತ 62 ಓಟಗಳು ಬರಬೇಕಾಗಿದೆ. 6 ಚೆಂಡಿಗೆ 6 ಸಿಕ್ಸರ್ ದಾಖಲಿಸಿಕೊಂಡ್ರು ಕೂಡ ವೀರ ಹೊಯ್ಸಳ ಬಬ್ಬುಕಟ್ಟೆ ಈ ಒಂದು ಪಂದ್ಯಾಟವನ್ನ ಸೋಲನ್ನು ಕಾಣಲಿಕ್ಕಿದೆ. 6 ಎಸೆತ 62 ಓಟಗಳು ಬರಬೇಕಾಗಿದೆ. ಅಂತಿಮ ಓವರ್ಗಾಗಿ ಇರ್ಫಾನ್ ಪರಿಚಯ ಮಾಡಿಕೊಡ್ತಾ ಇದೆ. ಇರ್ಫಾನ್ ಮೊದಲ ಚೆಂಡು. ವೈಟ್ +1 2 ಓಟಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಮತ್ತೆ 39.
ಆಸ್ಕರ್ ಗೆಸ್ತಂತ ಚೆಂಡು ಈ ಹಂತದಲ್ಲಿ ಒಂದೋಟ 2 ಓಟ ಕೂಡ ಯಶಸ್ವಿಯಾಗಿ ಪಡ್ಕೊಡ್ತಾಳ. ಮತ್ತೆ 42 ಮೂರನೇ ಚೆಂಡು ಮತ್ತೆ ಅತಿಕ್ರಮ ಮಾಡುವ ಸೂಚನೆ ರವಾನಿಸಿ ತಳ ಮತ್ತು 43. ಬ್ಲಾಕರ್ ಬಂದಿರೋ ಚೆಂಡು ಸ್ಟ್ರೈಕರ್ ಪ್ರಯತ್ನವನ್ನು ನಡೆಸಿದ ನಿರೀಕ್ಷೆ ಮಾಡುವ ಹೊಡೆತಗಳಿಗೆ ಇರ್ಫಾನ್ ಅವಕಾಶವನ್ನು ಮಾಡಿಕೊಡ್ತಾ ತಡ ಮತ್ತು 44. ಇರ್ಫಾನ್ ಅಂತಿಮ ಚೆಂಡಿಗಾಗಿ ಮುಖಾಂತರವಾಗಿ ಪಂದ್ಯವನ್ನು ಜಯಿಸ್ತಾ ಇದೆ ಎಂಎಫ್ಸಿ ಮುಕ್ಕಚೇರಿ. ಮುಕ್ತಾಯ ಕಂಡ ಪಂದ್ಯದ ಶ್ರೇಷ್ಠ ಪ್ರಯತ್ನಿಸಿ ಎಂಎಫ್ಸಿ ಮುಕ್ಕಚೇರಿಯ ಪರವಾಗಿ ಬಹಳಷ್ಟೊಂದು ಬಿರುಸಿನ ಆಟವನ್ನು ಆಡಿದಂತ ಆಟಗಾರ 8 ಚೆಂಡುಗಳಲ್ಲಿ 3 ಸಿಕ್ಸರ್ ಜೊತೆಗೆ 1 ಬೌಂಡರ್ ಅನ್ನು ದಾಖಲಿಸಿಕೊಂಡು 25 ಓವರ್ ದಾಖಲಿಸಿದ ಆಟಗಾರ ಅನ್ವರ್ ವೇದಿಕೆ ಬಂದು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಬೇಕು. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಆಜಾದ್ ತಂಡದ ಕಪ್ತಾನರಾಗಿರುವಂತಹ ನವಾಜ್ ರವರು ಕೊಟ್ಟು ಗೌರವಿಸುವುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. 8 ಚೆಂಡು 3 ಸಿಕ್ಸರ್ 1 ಬೌಂಡ್ರಿಯ ಜೊತೆಗಾಗಿ 25 ಓಟನ್ನು ದಾಖಲಿಸಿಕೊಂಡ ಆಟಗಾರ ಅನ್ವರ್ ವೇದಿಕೆ ಬಂದು ನವಾಜ್ ಅವರ ಮುಖಾಂತರವಾಗಿ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಮುಂದಿನ ಪಂದ್ಯ 2:30 ಸ್ವಸ್ತಿ ಕ್ರಿಕೆಟರ್ಸ್ ಮತ್ತು ಮೊಗಬೇಡ್ಸ್ 11 ಉಲ್ಲಾಲ ಈ ಎರಡು ತಂಡದ ಆಟಗಾರರು ಕ್ಲಬ್ನ ಸಮಯದಲ್ಲಿ ಹಾಜರಿರಬೇಕಾಗಿ ಮತ್ತೊಮ್ಮೆ ಸಂಘಟಕರು ಸೂಚಿಸ್ತಾ ಇದ್ದಾರೆ.